ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕೆ ಅನುದಿನವೂ ದೇವರ ಸಮ್ಮುಖಕ್ಕೆ ಬರುತ್ತಿರುವಂಥ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರಾದಂಥ ನಿಮಗೆ ದೇವಾದಿದೇವನು ಪರಲೋಕದ ಅರಸನಾಗಿರುವಂಥ ಯೇಸು ಕ್ರಿಸ್ತನ ಆಶೀರ್ವಾದಗಳು ನಿಮ್ಮ ಮೇಲೆಯೂ ನಿಮ್ಮ ಕುಟುಂಬಗಳ ಮೇಲೆಯೂ ಇಳಿದು ಬರಲಿ. ದೇವರು ನಿಮ್ಮನ್ನು ಉಪಯೋಗಿಸಲಿ, ಅನುಗ್ರಹಿಸಲಿ ಎಂದು ನಾನು ಕರ್ತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ. ನನ್ನ ಪ್ರೀತಿಯ ದೇವಜನವೇ, ಲೋಕವು ನಮಗೆ ಕಲಿಸಿಕೊಡುವಂಥ ವಿಚಾರ ಏನೆಂದರೆ, ರಾತ್ರೋರಾತ್ರಿ ಸಾಹುಕಾರಾಗೋಗಬೇಕು, ಶ್ರೀಮಂತರಾಗೋಗಬೇಕು, ಆಶೀರ್ವಾದ ಬಂದುಬಿಡಬೇಕು, ಗುಣ ಆಗೋಗ್ಬಿಡಬೇಕು, ಎಲ್ಲವನ್ನು ತಟ್ಟನೆ ನಡೆದರೆ ದೇವರು ತುಂಬ ಒಳ್ಳೆಯವನು. ಆದರೆ ಆಶೀರ್ವಾದಗಳು ನಿಧಾನವಾದರೆ, ರೋಗ ಸೌಖ್ಯವು ನಿಧಾನವಾದರೆ ನಮಗೆ ಬೇಸರಿಕೆ ಬರುತ್ತದೆ, ಅಪನಂಬಿಕೆ ಹುಟ್ಟುತ್ತದೆ. ಆದರೆ ದೇವರು ಎಂದಿಗೂ ಕೂಡ ಅನ್ಯಾಯಸ್ಥನಲ್ಲ. ಆತನು ಅನ್ಯಾಯ ಮಾಡೋದಿಲ್ಲ, ನಮ್ಮನ್ನು ಮನುಷ್ಯರ ಹಾಗೆ ಮೋಸನೂ ಮಾಡಲ್ಲ. ಮನುಷ್ಯರು ಮೋಸ ಮಾಡಬಹುದು, ಆದರೆ ದೇವರು ಮೋಸ ಮಾಡುವುದಿಲ್ಲ. ಮೋಸ ಮಾಡುವುದರಿಂದ ದೇವರಿಗೆ ಏನೂ ಲಾಭ ಇಲ್ಲ. ಹಾಗಾದರೆ ದೇವರು ಈ ದಿನ ನಿಮಗೂ ನನಗೂ ಕೆಲವು ಉದಾಹರಣೆಗಳ ಮೂಲಕ ದೇವರು ಹೇಗೆ ನಂಬಿಗಸ್ತರಾಗಿರುವಂಥವರನ್ನು, ಕಾಯುವಂಥವರನ್ನು, ಕಷ್ಟಗಳಾದರೂ ಕೂಡ ಸಹಿಸಿಕೊಳ್ಳುವಂಥವರನ್ನು ಹೇಗೆ ಉನ್ನತಕ್ಕೆ ತರುತ್ತಾನೆ ಎಂಬುದನ್ನು ನಾವು ಈ ದಿನ ದೇವರ ವಾಕ್ಯದಲ್ಲಿ ಧ್ಯಾನ ಮಾಡಲಿಕ್ಕೆ ಹೋಗುತ್ತಾ ಇದ್ದೇವೆ. ಅದಕ್ಕೆ ಆಧಾರವಾಗಿ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಇಬ್ರಿಯ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನ. ಇಬ್ರಿಯ 6ನೇ ಅಧ್ಯಾಯ 14ನೇ ವಚನ ಹೀಗೆ ಹೇಳುತ್ತದೆ: ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದನಷ್ಟೇ ಎಂಬುದಾಗಿ ಈ ಇಬ್ರಿಯ ಪತ್ರಿಕೆಯಲ್ಲಿ ನಾವು ನೋಡುತ್ತಾ ಇದ್ದೇವೆ. ಹೌದು ಪ್ರಿಯ ದೇವಜನವೇ, ಈ ಇಬ್ರಿಯ ಪತ್ರಿಕೆಯು ನಂಬಿಗಸ್ತರ ಕುರಿತು, ನಂಬಿಕೆಯಲ್ಲಿ ಇದ್ದವರ ಕುರಿತು ಮಾತನಾಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಈ ಇಬ್ರಿಯ ಪತ್ರಿಕೆ ನಂಬಿಕೆಯ ಪುಸ್ತಕ, ನಂಬಿಕೆಯ ಪತ್ರಿಕೆ ಎನ್ನುವುದನ್ನು ನಾವು ನೋಡುತ್ತಾ ಇದ್ದೇವೆ. ಈ 6ನೇ ಅಧ್ಯಾಯ 14ನೇ ವಚನಕ್ಕೆ ಬಂದಾಗ ಈ ವಾಗ್ದಾನವು ಅಬ್ರಹಾಮನಿಗೆ ದೇವರು ಕೊಟ್ಟಿದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಅಬ್ರಹಾಮನ ದೇವರಲ್ಲಿ ಬಂದಿರಲಿಲ್ಲ. ಅವನು ವಿಗ್ರಹ ಆರಾಧಕನಾಗಿದ್ದ. ಕಾಣುವಂಥ ಒಂದು ಚಿತ್ರಗಳನ್ನು ನೋಡುತ್ತಾ ದೇವರೆಂದು ನಂಬಿದ್ದ. ಒಂದು ದಿವಸ ಕಾಣದೇ ಇರುವಂಥ ಒಂದು ರೂಪ, ಕಾಣಿಸದೇ ಇರುವಂಥ ಒಂದು ಸ್ವರ ಆತನಿಗೆ ಕೇಳಿಸಿತು. ಅಬ್ರಹಾಮನೇ, ಅಬ್ರಹಾಮನೇ ಅಂತ ಕರೆಯಲ್ಪಟ್ಟಿತು. ಆ ಅಬ್ರಹಾಮನು ಆ ಸ್ವರವನ್ನು ನಂಬಿದನು. ಈ ದಿನ ನೋಡಿ ನಂಬಿದವರಿಗಿಂತ ನೋಡದೆ ನಂಬಿದವರು ಎಷ್ಟೋ ಧನ್ಯರು ಅಂತ ಬೈಬಲ್ ಹೇಳುತ್ತಾ ಇದೆ. ಆದರೆ ಲೋಕದ ಜನ, ನಾನು ನಿನ್ನೆ ದಿನದಲ್ಲಿ ಬಸ್ಸಲ್ಲಿ ಬರುವಾಗ ಒಂದು ಸಹೋದರಿಯು ನಾನು ಮಾತಾಡುತ್ತಿರುವಾಗ ಅವರು ನನಗೆ ಕೇಳಿದ ಪ್ರಶ್ನೆ, ದೇವರನ್ನು ನೋಡದೆ ನಂಬುವುದು ಹೇಗೆ? ನೋಡದೆ ನಂಬುವುದು ಹೇಗೆ? ನೋಡಿದರೆ ನಂಬಬಹುದು, ನೋಡದೆ ಹೇಗೆ ನಂಬುವುದು ಎಂದು ಕೇಳಿದರು. ಈ ದಿನಗಳಲ್ಲಿ ಒಂದು ರೂಪವನ್ನು ತೋರಿಸಿದರೆ ಅದು ನಂಬ್ತಾರೆ, ಓಕೆ ಇಲ್ಲಿ ದೇವರಿದೆ ಅಂತ ನಂಬುತ್ತಾರೆ. ಆದರೆ ಅಬ್ರಹಾಮನು ದೇವರ ಸ್ವರದ ಮೇಲೆ ನಂಬಿಕೆ ಇಟ್ಟನು. ಅನೇಕ ಸಾರಿ ಮನುಷ್ಯರ ಮಾತಿನ ಮೇಲೆ ನಂಬಿಕೆ ಇಡುತ್ತಾರೆ, ದೇವರ ಮಾತಿನ ಮೇಲೆ ನಂಬಿಕೆ ಇಡೋದಿಲ್ಲ. ಯಾಕೆಂದರೆ ದೇವರು ಕಾಣಿಸ್ತಾ ಇಲ್ಲ. ಆದರೆ ದೇವರನ್ನು ನಂಬಿದವರನ್ನು ದೇವರು ಎಂದಿಗೂ ಕೈಬಿಟ್ಟಂಥ ಇತಿಹಾಸವು ಇಲ್ಲವೇ ಇಲ್ಲ. ಈಗ ಅಬ್ರಹಾಮನಿಗೆ ಈ ಮಾತನ್ನು ದೇವರು ಹೇಳಿ ನಿಜವಾಗಿ ಎಂದು ಹೇಳುತ್ತಾ ಇದ್ದಾರೆ. ಇಂಗ್ಲಿಷಲ್ಲಿ ಶೂರ್ಲಿ ಇಲ್ಲವೇ ಟ್ರೂಲಿ ಅಂತ ಹೇಳುತ್ತದೆ. ನಿಜವಾಗಿ, ಇದು ಫೇಕ್ ಅಲ್ಲ. ಎಷ್ಟೋ ಜನರು ಲೋಕದಲ್ಲಿ ಕೆಲವು ಸ್ಕೀಮ್ಗಳನ್ನು ತಂದು ಕೊಡುತ್ತಾರೆ, ಹೇಳುತ್ತಾರೆ ನೀವು ಈ ರೀತಿ ಮಾಡಿದರೆ ಹೀಗೆ ಆಗಬಹುದು, ಇಷ್ಟು ನೀವು ಇನ್ವೆಸ್ಟ್ ಮಾಡಿದರೆ ಅಷ್ಟು ನಿಮಗೆ ಸಿಗುತ್ತದೆ, ಈ ರೀತಿ ಎಲ್ಲ ಮಾಡಿದರೆ ಆ ರೀತಿ ಆಗುತ್ತದೆ ಅಂತ ಹೇಳಿಬಿಟ್ಟು ಜನರಿಗೆ ಮೊದಲು ಮಾಡುತ್ತಾರೆ, ನಂತರ ಮೋಸ ಮಾಡ್ತಾರೆ. ಹಂಗಲ್ಲ ಸರ್ ನಾವು ಹೇಳಿದ್ದು, ಇಲ್ಲ ಹಿಂಗಲ್ಲ ಸರ್, ಇನ್ನೂ ಕಾಯಬೇಕು ಸರ್ ಅಂತ ಹೇಳ್ತಾರೆ. ದೇವರು ಹೇಳುತ್ತಾನೆ, ನಿಜವಾಗಿ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಅಂತ ದೇವರು ವಾಕ್ಯ ಹೇಳ್ತಾ ಇದೆ. ಆದರೆ
ಈಗ ನಾವು ಬೈಬಲಲ್ಲಿ ನೋಡುವಾಗ ಹೆಚ್ಚಿಸುವೆನು ಆಶೀರ್ವದಿಸುವೆನು ಎಂದು ಹೇಳಿದ ದೇವರು ಯಾಕೆ ದಿಢೀರ್ನೆ ಆಶೀರ್ವಾದ ಮಾಡೋದಿಲ್ಲ? ಯಾಕೆ ರಾತ್ರೋರಾತ್ರಿ ಕೊಡೋದಿಲ್ಲ? ನೀವು ಆಲೋಚನೆ ಮಾಡಿರಿ. ದೇವರು ಕೇಳಿದ ತಕ್ಷಣ ನಮಗೆ ರಾತ್ರೋರಾತ್ರಿ ಕ್ಷಣದಲ್ಲಿ ಎಲ್ಲವನ್ನು ಕೊಟ್ಟು ಬಿಟ್ರೆ ಹೇಗಿರುತ್ತೆ ಲೋಕ? ಆಲೋಚನೆ ಮಾಡಿರಿ. ಲೋಕವು ಹೇಗಿರುತ್ತದೆ? ದೇವರ ಕಡೆಗೆ ಮನುಷ್ಯರು ತಿರುಗಿಕೊಳ್ಳೋದಿಲ್ಲ. ನೋಡ್ಕೊಳ್ಳೋಣ ಬಿಡು, ಅವಶ್ಯಕತೆ ಬಂದಾಗ ದೇವರು ಕೊಡ್ತಾನೆ, ಅಲ್ಲಿವರೆಗೂ ಆರಾಮಾಗಿರೋಣ ಅಂತ ಹೇಳಿಬಿಟ್ಟು ಅವ್ರು ಆರಾಮಾಗಿರಲಿಕ್ಕೆ ಹೋಗ್ತಾ ಇರ್ತಾರೆ. ಇಲ್ಲಿ ಮುಖ್ಯವಾಗಿ ನಾನಿವತ್ತು ನಿಮಗೆ ತಿಳಿಪಡಿಸುವಂಥ ವಿಚಾರ ಏನೆಂದರೆ, ನಂಬಿಗಸ್ತನಾಗಿರುವಂಥವರು ಯಾರು ನಂಬಿಗಸ್ತರಾಗಿ ಕಾಯುತ್ತಾ ತಾಳ್ಮೆಯಿಂದ ದೃಢವಾಗಿ ಇರುತ್ತಾರೋ ಅವರಿಗೆ ದೇವರ ವಾಕ್ಯ ಹೇಳುತ್ತದೆ ಆಶೀರ್ವಾದ ಪೂರ್ಣನಾಗುವನು. ಯಾರು ಆ ರೀತಿಯಾಗಿ ಕಾಯುತ್ತಾರೋ ಅವರು ಆಶೀರ್ವಾದ ಪೂರ್ಣರಾಗ್ತಾರಂತೆ. ಆಶೀರ್ವಾದ ಅಂದರೆ ಲೋಕದ ದೃಷ್ಟಿಯಲ್ಲಿ ಹಣ, ಬಿಲ್ಡಿಂಗ್, ಕಾರು, ಬಂಗಲೆ, ಇದೆಲ್ಲ ಆಶೀರ್ವಾದ. ದೇವರು ಹೇಳುವಂಥದ್ದು ಏನಂದರೆ ಆಶೀರ್ವಾದ ಅನ್ನುವಂಥದ್ದು ಸಮಾಧಾನ, ಸಂತೃಪ್ತಿ, ಸಂತೋಷ. ಇದು ಹಣ ಇದ್ದರೂ ಸಿಗದೇ ಇರುವಂಥ ಸಂತೋಷ, ಹಣ ಇದ್ದರೂ ಆಸ್ತಿ ಇದ್ದರೂ ಸಿಗದೇ ಇರುವಂಥ ಸಂತೃಪ್ತಿ, ಎಷ್ಟೋ ಸಂಪತ್ತು ಇದ್ದರೂ ಕೂಡ ಸಿಗದೇ ಇರುವಂಥ ಸಮಾಧಾನವನ್ನು ದೇವರು ಕೊಡಲಿಕ್ಕೆ ಶಕ್ತನು. ನಾನು ಅನೇಕ ಸಾರಿ ಹೇಳುತ್ತಿರುತ್ತೇನೆ, ನಿಮ್ಮ ಹಣವು ನಿಮಗೆ ಸಮಾಧಾನವನ್ನಾಗಲಿ ಸಂತೃಪ್ತಿಯನ್ನಾಗಲಿ ಆರೋಗ್ಯವನ್ನಾಗಲಿ ಕೊಡಲಿಕ್ಕೆ ಸಾಧ್ಯವಿಲ್ಲ. ಅದು ದೇವರ ಕನಿಕರದಿಂದ ಮಾತ್ರವೇ ನಿಮಗೆ ಸಿಗುತ್ತದೆ ಎಂದು ನಾವು ನೋಡುತ್ತಾ ಇದ್ದೇವೆ. ಈಗ ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ನಾನು ಅಬ್ರಹಾಮನ ವಿಷಯ ಹೇಳಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅನೇಕ ಸಾರಿ ಅಬ್ರಹಾಮನ ವಿಷಯ ನಾವು ಕೇಳಿಸಿಕೊಂಡಿದ್ದೇವೆ. ಆದರೆ ಅಬ್ರಹಾಮನು ಇನ್ನೂ ಅವನಿಗೆ ಮಕ್ಕಳಾಗದೇ ಇದ್ದರೂ ಕೂಡ, ಸಂತಾನವಾಗಿ ಆಗದೇ ಇದ್ದರೂ ಕೂಡ ಕಾಯುತ್ತಲೇ ಇದ್ದನು. ಅವನು ಕಾದದ್ದರಿಂದ ವಯಸ್ಸು ಮೀರಿ ಹೋದರು, ಶಕ್ತಿ ಕುಂದಿ ಹೋದರು, ಕರ್ತನು ಮಾತ್ರ ಹೇಳಿದ ಮಾತನ್ನು ಬಿಡಲೇ ಇಲ್ಲ, ನೆರವೇರಿಸಿಕೊಟ್ಟನು. ಅದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ದೇವರೇನಾದರೂ ವಾಗ್ದಾನ ಮಾಡಿದ್ದರೆ, ವಾಕ್ಯದ ಮೂಲಕವಾಗಿ, ಸೇವಕರ ಮೂಲಕವಾಗಿ ನಿಮಗೇನಾದರೂ ದೇವರು ಮಾತು ಕೊಟ್ಟಿದ್ದರೆ ಆ ಮಾತು ದೇವರು ನೆರವೇರಿಸುತ್ತಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ನಿಜವಾಗಿಯೂ ಅಂತ ಹೇಳುತ್ತದೆ. ಮನುಷ್ಯರ ಮಾತು ಸುಳ್ಳಾಗಬಹುದು, ದೇವರ ವಾಕ್ಯ ಸುಳ್ಳಾಗಲಿಕ್ಕೆ ಚಾನ್ಸೇ ಇಲ್ಲ. ಈಗ ಹಾಗಾದರೆ ನಾವು ಮನುಷ್ಯರಂದರೆ ನಾವಲ್ಲ, ಇಲ್ಲಿನವರಲ್ಲ. ಮನುಷ್ಯರು ಧನವಂತರಾಗಬೇಕು, ಹಣವಂತರಾಗಬೇಕು, ಹೆಸರು ಮಾಡಿಕೊಳ್ಬೇಕು ಅಂತ ಓಡ್ತಾ ಇರ್ತಾರೆ. ದೇವರ ದೃಷ್ಟಿಯಲ್ಲಿ ಅದು ಯಾವ ರೀತಿಯಾಗಿರುವಂಥದ್ದು? ಜ್ಞಾನೋಕ್ತಿಗಳ ಗ್ರಂಥ 28ನೇ ಅಧ್ಯಾಯದಲ್ಲಿ ನೀವು 20ನೇ ವಚನವನ್ನು ನೀವು ಅಲ್ಲಿ ಓದಿದರೆ, ಧನವಂತನಾಗಲು ಆತುರ ಪಡುವವನು ದಂಡನೆಯನ್ನು ಹೊಂದದಿರನು ಅಂತ ಹೇಳುತ್ತದೆ. ಒಳ್ಳೆಯದು, ಗಾದೆ ಮಾತು ಥರ ಇದೆ. ಧನವಂತನಾಗಲು ಆತುರ ಪಡುವವನು ದಂಡನೆಯನ್ನು ಹೊಂದದಿರನು ಅಂತ ಹೇಳುತ್ತದೆ. ಅಂದರೆ ಈಗ ಧನವಂತರಾಗುವವರು ಚೆನ್ನಾಗಿ ಇದ್ದಾರಲ್ಲ ಅಂತ ನೀವು ಅಂದುಕೊಳ್ಳಬಹುದು. ದಂಡನೆ ಅವರಿಗೆ ತಪ್ಪಿಲ್ಲ. ಏನೇ ಮಾಡು, ಹಣ ಮಾಡು ಅನ್ನುವಂಥವರಿದ್ದಾರೆ. ಏನೇ ಮಾಡು, ಮೇಲಕ್ಕೆ ಬರೋದಕ್ಕೆ ನೋಡು, ಯಾರನ್ನ ತುಳಿದಾದರೂ ಪರವಾಗಿಲ್ಲ ಮೇಲಕ್ಕೆ ಬರಬೇಕು, ಏನು ಮಾಡಿದರೂ ಪರವಾಗಿಲ್ಲ ಮೇಲಕ್ಕೆ ಬರಬೇಕು ಅನ್ನುವಂಥ ಕಲಿಸುವಂಥದ್ದನ್ನು ಕೆಲವರು ನಾವು ನೋಡುತ್ತಾ ಇರ್ತೇವೆ. ಹೌ ಟು ಮೇಕ್ ಮನಿ, ಹಣವನ್ನು ಮಾಡುವುದು ಹೇಗೆ, ಹೌ ಟು ಗೆಟ್ ಫೇಮ್, ಹೆಸರು ಮಾಡುವುದು ಹೇಗೆ, ಈ ಎಲ್ಲ ಪುಸ್ತಕಗಳನ್ನು ನೋಡಿದ್ರೆ ಅವ್ರು ಹೇಳ್ಕೊಡುವಂಥ ಮೆಥಡ್ಸ್ ಏನಂದರೆ, ಯಾರನ್ನೂ ನೋಡಬೇಡ, ಯಾರನ್ನೂ ಗಮನಿಸಬೇಡ, ಯಾರಿಗೂ ಕೊಡಬೇಡ, ನಿನ್ನ ಗುರಿ ನೀನು ಮುಟ್ಟಬೇಕಾದ್ರೆ ನೀನು ಓಡ್ತಾ ಇರು ಅಂತ ಹೇಳ್ತಾರೆ. ಹಾಗಾದರೆ ಅದು ಮುಖ್ಯನಾ? ದೇವರು ಆ ರೀತಿಯಾಗಿ ಹೇಳ್ಕೊಡ್ತಾರಾ? ದೇವರು ವಾಕ್ಯ ಹೇಳುತ್ತದೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡರೂ ಅವನ ಆತ್ಮ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ ಅಂತ ದೇವರು ವಾಕ್ಯ ಕೇಳುತ್ತದೆ. ಹಣವೊಂದೇ ನಮ್ಮನ್ನು ಪರಲೋಕಕ್ಕೆ ಸೇರಿಸಲಿಕ್ಕೆ ಸಾಧ್ಯ ಇಲ್ಲ. ಸಿರಿ ಸಂಪತ್ತುಗಳು ನಮ್ಮನ್ನು ಈ ಲೋಕದಲ್ಲಿ ಸಮಾಧಾನ ಸಂತೋಷಗಳಿಂದಿರಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರ ಮಕ್ಕಳಾಗಿರುವಂಥವರು ಕೂಡ ಅನೇಕರು ಈ ರೀತಿಯಾಗಿ ಓಡುತ್ತಿರುವುದು ಬೇಸರಿಕೆಯ ವಿಷಯವಾಗಿದೆ. ದೇವರ ವಾಕ್ಯ, ಮಗನೇ ಮಗಳೇ ನನ್ನ ಬಳಿಗೆ ಬಾ ಎಂದು ದೇವರ ವಾಕ್ಯವು ಕರೆ ಕೊಡುತ್ತಿದ್ದರೂ ಕೂಗುತ್ತಿದ್ದರೂ ಕೂಡ ಮನುಷ್ಯರಿಗೆ ಕಿವಿಗೆ ಬೀಳದ ಹಾಗೆ ಓಡುತ್ತಾ ಇರುವಂಥದ್ದನ್ನು ನಾವು ನೋಡುತ್ತಾ ಇದ್ದೇವೆ. ಸಭೆಗಳು ಖಾಲಿ, ದೊಡ್ಡ ದೊಡ್ಡ ಸಭೆಗಳು, ಗಂಡಸರು ಇಲ್ಲ, ಹೆಂಗಸರು ಮಾತ್ರ ಆಲಯಗಳಿಗೆ ಹೋಗ್ತಾರೆ. ಗಂಡಸರು ಎಲ್ಲಿ ಹೋಗ್ತಾ ಇದ್ದಾರೆ? ದೇವರ ಹತ್ರ ಬರ್ತಾ ಇಲ್ಲ. ಮತ್ತೆ ನೋಡಿದರೆ ನಾನು ದುಡಿತಾ ಇದ್ದೀನಲ್ಲ, ನನಗೆ ಆಶೀರ್ವಾದ ಇಲ್ಲ, ನನಗೆ ಸರಿಯಾಗಿ ನಾನು ಮಾಡಿದ ಕೆಲಸಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ.
ದೇವರನ್ನು ಆಶ್ರಯಿಸದೆ, ದೇವರ ಬಳಿಗೆ ಬರದೆ, ದುಡಿಮೆಯಿಂದ ಕೆಲವರು ಏನು ಮಾಡ್ತಾರೆ, ಜಾಬ್ಸ್ ಇರುವಂಥವರು ಓಟಿಗಳು ಮಾಡೋಕ್ಕೆ ಹೋಗ್ತಾರೆ. ಕಾರಣ ಏನು ಗೊತ್ತಾ? ನಾನು ಮೇಲಕ್ಕೆ ಬರಬೇಕು, ದುಡ್ಡು ಮಾಡಬೇಕು ಅಂತೇಳಿ. ಆದರೆ ದೇವರಿಲ್ಲದೆ ಇರುವಂಥ ದುಡಿಮೆ ನಮಗೆ, ಅದೇನು ಹೇಳ್ತಾರಲ್ಲ, ದೇವರಿಲ್ಲದೆ ಇರುವಂಥ ದುಡಿಮೆ ನಮಗೆ ಒಂದು ರೀತಿಯಾಗಿ ಆಶೀರ್ವಾದ ಇಲ್ಲ, ಶಾಪನೇ ಅದು. ಅದು ಯಾವತ್ತಿದ್ರೂ ಶಾಪನೇ ಅದು. ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ಏನೋ ಒಂದು ಶಾಪ ಬಡಿದ ಹಾಗೆ ಇರ್ತದೆ, ಶಾಪ ಬಡಿದ ಹಾಗೆ ಇರ್ತದೆ. ಅವರ ಜೀವಿತ ದುಡಿಮೆ ದುಡಿಮೆ ದುಡಿಮೆ, ಆ ದುಡಿಮೆಯಲ್ಲೇ ಹೋಗ್ತಾ ಇರ್ತದೆ ಹೊರತು ಒಂದು ದಿವಸ ಕೂಡ ಅವರಿಗೆ ನೆಮ್ಮದಿ ಅನ್ನೋದು ಇರೋದಿಲ್ಲ. ರಾತ್ರಿ ದುಡಿ, ರಾತ್ರಿ ಮಲಗು, ನಿದ್ದೆ ಮಾಡು, ತಿರುಗೆದ್ದು ದುಡಿ, ದುಡಿಮೆ ದುಡಿಮೆ. ಅದಕ್ಕೆ ದೇವರು ವಾಕ್ಯ ಹೇಳಿದ್ದು, ನೀನು ಎಲ್ಲ ವಾರದಲ್ಲಿ 6 ದಿವಸ ಕಷ್ಟಪಡು, ಒಂದು ದಿವಸ ದೇವರಿಗಾಗಿ ಮೀಸಲಾಗಿಡು ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಈ ದಿನಗಳಲ್ಲಿ ಕೂಡ ಸಭೆಗಳು ಖಾಲಿ, ಪ್ರಾರ್ಥನೆಗಳಿಗೆ ಸೇರಲ್ಲ, ದೇವರನ್ನು ಹಿಂಬಾಲಿಸಲ್ಲ. ಅನೇಕ ಜನರು, ಒಬ್ಬರು ಇಬ್ಬರಲ್ಲ, ಅನೇಕ, ಎಲ್ಲೇ ಹೋಗಲಿ, ಯಾವುದೇ ಸಭೆಗೆ ಹೋಗಲಿ, ಇದೇ ಪರಿಸ್ಥಿತಿ ಆಗ್ತಾ ಇದೆ. ದೇವರ ಮೇಲೆ ನಂಬಿಕೆ, ದೇವರನ್ನು ಆಶ್ರಯಿಸುವುದು ಇಲ್ಲ, ಅದು ಆಗ್ತಾ. ಇಲ್ಲಿ 28-20ನೇ ವಾಕ್ಯ ಜ್ಞಾನೋಕ್ತಿ ಹೇಳುತ್ತಿರುವುದು, ಧನವಂತನಾಗಲು ಆತುರ ಪಡುವವನು. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ ಏನಂದರೆ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಣ ಬೇಡ ಅಂತ ಬೈಬಲ್ ಹೇಳಲ್ಲ, ಆದಾಯ ಮಾಡಬೇಡ ಅಂತ ಬೈಬಲ್ ಹೇಳಲ್ಲ, ದುಡಿಬೇಡ ಅಂತ ಬೈಬಲ್ ಹೇಳಲ್ಲ, ಯಾವುದನ್ನು ಬೈಬಲ್ ಹೇಳಲ್ಲ. ಬೈಬಲ್ ಹೇಳೋದೇನೆಂದರೆ, ನಿನ್ನ ಜೀವಿತದಲ್ಲಿ ಒಂದು ಶಿಸ್ತು ಇರಲಿ, ಒಂದು ಶಿಸ್ತು, ಒಂದು ಕ್ರಮ ಇರಲಿ. ದೇವರನ್ನು ಬಿಟ್ಟರೆ ನಮ್ಮ ಜೀವಿತ ಖಂಡಿತ ದುರಾಸೆಗಳಿಗೆ ಒಳಗಾಗುತ್ತದೆ, ದುಷ್ಟತನಗಳಿಗೆ ಒಳಗಾಗುತ್ತದೆ. ನನಗೆ ಗೊತ್ತಿರುವಂಥವರು ಒಬ್ಬರು ಇದ್ದರು. ಅವರು ಏನಂದರೆ, ಮೊದಲು ಹಣ ಇಲ್ಲ, ಕೆಲಸ ಇಲ್ಲ, ಸರಿಯಾಗಿ ಏನೂ ಇಲ್ಲ, ಸಾಲ. ದೇವರ ಆಲಯಕ್ಕೆ ಕ್ರಮವಾಗಿ ಬಂದು ದೇವರೇ 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 ಅಂತ ಪ್ರಾರ್ಥನೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ದೇವರು ಕನಿಕರ ತೋರಿಸಿದರು. ಒಂದು ಒಳ್ಳೆಯ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದರು. ಬಿಸ್ನೆಸ್ ಯಾವ ರೀತಿಯಾಗಿ ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ, ಅವರಿಗೆ ಶನಿವಾರ ಭಾನುವಾರ ಕೂಡ ರಜೆ ಇಲ್ಲದ ಹಾಗೆ ಆಗಾಯಿತು. ದುಡ್ಡು ಬಂತು, ಕಾರು ಬಂತು, ಬಂಗಲೆ ಬಂತು, ಜನ ಸಿಕ್ಕಿದ್ರು. ಆದರೆ ನಿಧಾನವಾಗಿ ದೇವರನ್ನೇ ಬಿಟ್ಟು ಹಿಂತಿರುಗಿ ಹೋಗುವಷ್ಟು ದುಡ್ಡು ಬಂತು. ದೇವರ ವಾಕ್ಯ ಏನು ಹೇಳುತ್ತೆ ಗೊತ್ತಾ? ಐಶ್ವರ್ಯವಂತನು ದೇವರ ರಾಜ್ಯ ಸೇರುವುದು ಹೇಗೆಂತೆ ದೇವರ ವಾಕ್ಯ ಹೇಳುತ್ತದೆ, ಒಂಟೆ ಸೂಜಿ ಕಣ್ಣಲ್ಲಿ ನುಗ್ಗಬಹುದೇನೋ, ಆದರೆ ಧನವಂತನು ದೇವರ ರಾಜ್ಯ ಸೇರುವುದು ತುಂಬ ಕಷ್ಟ. ಧನವನ್ನು ದೇವರು ದ್ವೇಷಿಸುವುದಿಲ್ಲ, ಆದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಧನವಂತನಾಗಲು ಆತುರ ಪಡಬೇಡ. ಆತುರ, ನಿನ್ನ ಪಾಲಿಗೆ ಬಂದರೆ ನಿನಗೆ ಕೋಟಿಗಳು ತಗೋ, ನಿನಗೆ ಮನೆ ಕಟ್ಕೋ, ಕಾರ್ ತಗೋ, ಬಂಗ್ಲೆ ತಗೋ, ಏನೋ ತಗೋ, ಆಸ್ತಿ ತಗೋ. ಆದರೆ ಅದಕ್ಕಾಗಿ ಆತುರ ಪಟ್ಟು ದೇವರನ್ನು ಬಿಟ್ಟು ಲೋಕದಲ್ಲಿ ತಿವಿಸಿಕೊಳ್ಳುವಂತೆ ಆಗಬಾರದು. ಪ್ರಿಯ ದೇವಜನವೇ, ದೇವರ ವಾಕ್ಯ ನಮಗೆ ಇವತ್ತು ಹೇಳ್ತಾ ಇದೆ, ನಾನು ಖಂಡಿತ ನಿಮ್ಮ ಆಶೀರ್ವಾದವನ್ನು ಪೂರ್ಣ ಮಾಡ್ತೀನಿ. ನಾನು ನಿಜ ಹೇಳ್ತಾ ಇದ್ದೀನಿ, ದೇವರ ವಾಕ್ಯ ಹೇಳ್ತದೆ, ನಾನು ನಿಜ ಹೇಳ್ತಾ ಇದ್ದೀನಿ, ನಿನ್ನನ್ನು ಆಶೀರ್ವದಿಸ್ತೀನಿ, ಇಲ್ಲ ಅಂತಲ್ಲ. ಅದು ಗರ್ಭಫಲದಿಂದಲೋ, ಅದು ವಿವಾಹದಿಂದಲೋ, ನೀನು ಮನೆ ಕಟ್ಟುವುದರಿಂದಲೋ, ಸಾಲ ತೀರಿಸಿಕೊಳ್ಳುವುದಕ್ಕಾಗಿಯೋ, ನಿನ್ನ ಮನೆಯವರನ್ನು ಸರಿದಾರಿಗೆ ತರಿಸಿಕೊಳ್ಳುವುದಕ್ಕಾಗಿಯೋ, ನಿನಗೆ ಏನು ಬೇಕು ನಾನು ಕೊಡೋಕ್ಕೆ ಅಶಕ್ತನೇನೂ ಅಲ್ಲ. ದೇವರು ಕೊಡೋಕ್ಕಾಗದೇ ಇರುವಂಥದ್ದು ಯಾವುದೂ ಇಲ್ಲ ಈ ಲೋಕದಲ್ಲಿ. ಆದರೆ ನಾವು ದೇವರನ್ನು ಬಿಟ್ಟು ಆತುರ ಪಟ್ಟು ಹಣಕ್ಕಾಗಿ, ಧನಕ್ಕಾಗಿ, ಹೆಸರಿಗಾಗಿ ಓಡುವುದು ತಪ್ಪು. ಅನ್ಯರು ಅದನ್ನು ಮಾಡ್ತಾರೆ, ಅವ್ರಿಗೆ ಗೊತ್ತಿಲ್ಲ. ಆದರೆ ಎಷ್ಟೋ ಜನ ದೇವರ ಮಕ್ಕಳು ಕೂಡ ಈ ದಿನಗಳಲ್ಲಿ ಆನ್ಲೈನಲ್ಲಿ ವಾಕ್ಯಗಳನ್ನು ನಾವು ಪ್ರತಿನಿತ್ಯ ಕೊಡ್ತಾ ಇರ್ತೇವೆ. ಎಷ್ಟು ಜನ ಗಂಡಸರು, ಎಷ್ಟು ಜನ ವಿಶ್ವಾಸಿಗಳು ದೇವರ ವಾಕ್ಯವನ್ನು ಬೆಳಗಿನ ಜಾವ ಕೂತ್ಕೊಂಡು ಕೇಳ್ತಾರೆ. ಕೇಳುವುದಕ್ಕೆ ಟೈಮ್ ಇಲ್ಲ. ಯಾಕೆ ಗೊತ್ತಾ? ಓಡಬೇಕು, ನನಗೆ ಕೆಲಸ ಮುಖ್ಯ, ಆದಾಯ ಮುಖ್ಯ ನನಗೆ ಅಂತ ಓಡ್ತೀವಿ. ಓಕೆ, ಓಡ್ತೀವಿ, ದುಡ್ದು ಏನೋ ತಕ್ಕೊಂಡು ಹೋಗ್ತೀವಿ, ಹಿಂದ್ಗಡೆ ಏನಾದರೂ ಒತ್ಕೊಂಡು ಹೋಗ್ತೀವ? ಇಲ್ಲ. ದೇವ್ರ ವಾಕ್ಯ ಹೇಳುತ್ತದೆ, ನಿನ್ನ ಗಂಟು ಇರುವಲ್ಲೇ ನಿನ್ನ ಮನಸ್ಸು ಇರ್ತದೆ. ಇವತ್ತು ನಮ್ಮ ಕೆಲಸ ಮುಖ್ಯ ಅಂದ್ಕೊಂಡು ಕೆಲಸನ ನೋಡಿದ್ರೆ ನಮ್ಮ ಗಂಟು ಕೆಲಸ, ನಮ್ಮ ಮನೆ ನಮಗೆ ಕೆಲಸ, ಅದು ಕೆಲಸ ಗಂಟಾಗ್ತದೆ. ನಮ್ಮ ಮನಸ್ಸು ಎಲ್ಲಿರಬೇಕಂತೆ? ದೇವರ ಮೇಲಿರಬೇಕು. ಯಾಕೆಂದರೆ ಕ್ಷಣ ಮಾತ್ರದಲ್ಲಿ ಏನು ನಡೀತದೋ ಗೊತ್ತಾಗಲ್ಲ. ಎಷ್ಟೋ ಜನರನ್ನು ನಾವು ನೋಡಿದ್ದೇವೆ, ಹಣವನ್ನು ಕೂಡಿಸಿಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ.
ಯಾರಿಗಾದರೂ ಒಬ್ಬರಿಗೆ ಅನಾರೋಗ್ಯ ಬಂದರೆ ಆಸ್ತಿ ಎಲ್ಲ ಮಾರಬೇಕಾಗುತ್ತೆ, ಮನೇನೂ ಮಾರಬೇಕಾಗ್ತದೆ. ಅವ್ರು ಉಳಿಸಿಕೊಳ್ಳೋದಕ್ಕೋಸ್ಕರ ಅವರೆಲ್ಲ ದುಡಿದಿದ್ದು ಹಂಗೆ ಎಲ್ಲ ಮಾರಿಬಿಟ್ಟು ಅವ್ರನ್ನ ಉಳಿಸ್ಕೊಳ್ಳೋಕೆ ನೋಡ್ತೀವಿ. ಕೊನೆಗೆ ಅವ್ರನ್ನೂ ಉಳಿಸ್ಕೊಳ್ಳೋಕ್ಕಾಗಲ್ಲ, ಆಸ್ತಿನೂ ಉಳಿಸ್ಕೊಳ್ಳೋಕ್ಕಾಗಲ್ಲ, ಮತ್ತೆ ವಾಪಸ್ ಬಂದ್ಬಿಡ್ತದೆ. ಇದು ಒಂದು ರೀತಿಯಾಗಿ ಹಾವು ಏಣಿ ಆಟ ಅಲ್ವಾ? ಏನು ಹಾವಿ ಏಣಿ ಆಟ ನೀವು ನೋಡಿದ್ದೀರಲ್ವಾ? ಸ್ನೇಕ್ ಆ್ಯಂಡ್ ಲ್ಯಾಡರ್ ಏನು ಹೋಗ್ತಾ ಇರ್ತದೆ, ಮೆಟ್ಲು ಸಿಕ್ತು ಅಂದರೆ ಬರ್ರ ಅಂತ 98 ಹೊಟ್ಟೋಗ್ತೀವಿ. ಆದರೆ ಇನ್ನು ಒಂದು ಬಿತ್ತು 99 ಹಾವು ಕಚ್ಚಿತು ಟೊಯ್ ಅಂತ 20ಕ್ಕೆ ಬಂದುಬಿಡ್ತೀವಿ ಅಲ್ವಾ? ಆಣಿ ಅಯ್ಯೋ ಇದೇನಪ್ಪ, ಇನ್ನೇನು ಮುಗಿದೇ ಹೋಯ್ತು, ಎಲ್ಲ ಆಯಿತು. ದೇವ್ರ ವಾಕ್ಯನ ಹೇಳುತ್ತದೆ, ಏನಂತ ಹೇಳ್ತದೆ? ಒಬ್ಬ ಮನುಷ್ಯನು ಎಲ್ಲವನ್ನು ಸಂಪಾದನೆ ಮಾಡಿಕೊಂಡು ನನ್ನ ಮನಸ್ಸೇ ಇನ್ನೇನು ನಿನಗೆ ಸುಖಪಡು, ತಿನ್ನು, ಕುಡಿ, ಮಜಾ ಮಾಡು ಅಂತ ಹೇಳಿ ಒಬ್ಬ ವ್ಯಕ್ತಿ ಹೇಳಿದನು. ಎಲ್ಲ ಅವನೇನು ಮಾಡದಂತೆ, ಎಲ್ಲ ಕಣಜಗಳನ್ನೆಲ್ಲ ಕೀಳಿಸಿ ಹೊಸ ಕಣಜಗಳನ್ನು ಮಾಡಿ ದವಸ ಧಾನ್ಯಗಳನ್ನೆಲ್ಲ ತುಂಬಿ ನನ್ನ ಮನವೇ ಇನ್ನು ಸಂತೋಷಿಸು ಅಂತ ಹೇಳಿದಂತೆ. ಅದೇ ರಾತ್ರಿ ದೇವರು, ಮಗನೇ ಗೆಟ್ ರೆಡಿ ಬಾ ಅಂದಂತೆ. ಅಯ್ಯೋ ದೇವರೇ, ಇವಾಗ ತಾನೇ ಎಲ್ಲ ಕಣಜಗಳೆಲ್ಲ ಕೇಳಿಸಿ ಇನ್ನೇನು ತಿನ್ನು ಮಜಾ ಮಾಡು ಅಂತ ನಾನು ಅಂದ್ಕೊಳ್ತಾ ಇದ್ರೆ ಬಾ ಅಂತ ಹೇಳ್ತಿಯಲ್ಲಪ್ಪ, ಇದು ನಿನಗೆ ನ್ಯಾಯನಾ? ನಾನು ಹೇಳಿದ್ನ ನಿನಗೆ ಕೂಡಿಸಿಟ್ಕೋ ಅಂತ ಹೇಳಿದ್ನ. ಇವತ್ತು ಎಷ್ಟೋ ಜನರ ಹತ್ರ ಎಷ್ಟೋ ಲಕ್ಷ ಕೋಟಿಗಳಿದ್ದಾವೆ, ಬಡವರಿಗೆ ಕೊಡಲ್ಲ, ಕಷ್ಟದಲ್ಲಿರೋರಿಗೆ ಕೊಡಲ್ಲ, ತಾವೇ ತಿನ್ನಬೇಕು ಅಂತ ಯೋಚನೆ ಮಾಡ್ತಾರೆ, ತಿನ್ನೋಕ್ಕೂ ಆಗಲ್ಲ. ಅದೇನು ಹೇಳ್ತಾರಲ್ಲ, ಹಣದ ಹಿಂದೆ ಓಡಿದವರು ಹೆಂಗಿರುತ್ತಾರೆ ಗೊತ್ತಾ? ಹಣವನ್ನು ಹಿಡೀಲಿಕ್ಕೆ ಓಡಿ 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 ಕೊನೆಗೆ ಹಣ ಸಿಗ್ತದೆ, ಊಟ ತಿನ್ನೋಕ್ಕಾಗಲ್ಲ, ಖಾರ ತಿನ್ನಲ್ಲ, ಉಪ್ಪು ತಿನ್ನೋಕ್ಕಾಗಲ್ಲ, ಸ್ವೀಟ್ ತಿನ್ನೋಕ್ಕಾಗಲ್ಲ. ಎಲ್ಲದು ನೋಡಿದ್ರೆ ಕೊಲೆಸ್ಟ್ರಾಲು, BP, ಶುಗರು, ಥೈರಾಯ್ಡು, ಕಾಲು ನೋವು, ಕೀಲು ನೋವು, ಅದು ಇದು ಯಾವುದೂ ತಿನ್ನೋಕ್ಕಾಗಲ್ಲ. ಅಷ್ಟು ದಿನ ಓಡಿದ್ದು ಯಾವುದರಿಂದ? ಹಣದ ಹಿಂದೆ. ದೇವರು ನಮಗೆ ಹೇಳುತ್ತಾ ಇದ್ದಾರೆ, ನನ್ನ ಆಶೀರ್ವಾದ ಮಾಡಲಿಕ್ಕೆ ನಾನೇನು ಹಿಂಜರಿಯುವುದಿಲ್ಲ, ಆದರೆ ನಿಮ್ಮ ಆಸೆ ಅಭಿಲಾಷೆ ಏನಿದೆ ಅಂದರೆ ನೀವು ಧನವಂತರಾಗುವುದಕ್ಕೆ ಆತುರ ಪಡ್ತಾ ಇದ್ದೀರಾ. ಇಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಸ್ವಲ್ಪವಾದದ್ದರಲ್ಲಿ ನಂಬಿಗಸ್ತನಾದವನು ಬಹಳವಾದದ್ದರಲ್ಲಿಯೂ ನಂಬಿಗಸ್ತನಾಗುವನು, ಸ್ವಲ್ಪವಾದದ್ದರಲ್ಲಿ ಅನ್ಯಾಯಗಾರನಾದವನು ಬಹಳವಾದದ್ದರಲ್ಲಿಯೂ ಅನ್ಯಾಯಗಾರನಾಗುವನು. ದೇವರಿಗೇನು ಬೇಕು ಗೊತ್ತಾ? ಸಣ್ಣ ವಿಷಯಗಳಲ್ಲಿ ನಂಬಿಗಸ್ತನಾಗಿರಬೇಕು. ಅದು ಗುಡಿಸಲೇ ಆದರೂ ಕೂಡ ಆ ಗುಡಿಸಲಲ್ಲಿ ದೇವರಿಗೆ ಮೆಚ್ಚುಗೆಯಾಗಿ ನಡ್ಕೊಳ್ಬೇಕು. ಐಶ್ವರ್ಯವಂತನು ಲಾಜರನ ಘಟನೆಯನ್ನು ನಾವು ನೋಡ್ತೀವಿ. ಐಶ್ವರ್ಯವಂತನಿಗೆ ಬಂಗಲೆ ಇತ್ತು, ಕೈಗೊಬ್ಬ ಕಾಲ್ಗೊಬ್ಬ ಆಳುಗಳಿದ್ದು, ತನಗಿಷ್ಟವಾದದ್ದನ್ನು ತಿಂತಾ ಇದ್ದ, ಸಕಲಾತಿ ನಾರುಮಡಿ ಬಟ್ಟೆಗಳನ್ನು ಧರಿಸ್ಕೊಳ್ತಾ ಇದ್ದ. ಅವನಿಗೆ ಶವ ಸಂಸ್ಕಾರ ಮಾಡಿದ್ರು, ದಿವಸಗಳು ಮಾಡಿದ್ರು, ಎಲ್ಲ ಮಾಡಿದರು. ಆದರೆ ಅವನು ಕೊನೆಗೆ ಪಾತಾಳಕ್ಕೆ ಹೋದ. ಆದರೆ ಅವನ ಮನೆ ಮುಂದೆ ಒಬ್ಬನಿದ್ದ ಗುಡಿಸಲಲ್ಲಿ. ಅವನಿಗೆ ಮನೆಯೂ ಸರಿ ಇಲ್ಲ, ನೋಡ್ಕೊಳ್ಳೋರು ಇಲ್ಲ, ಆರೋಗ್ಯನೂ ಇಲ್ಲ, ಊಟನೂ ಇಲ್ಲ, ಬಟ್ಟೆನೂ ಇಲ್ಲ. ಆದರೆ ಅವನು ದೇವರಲ್ಲಿ ವಿಶ್ವಾಸಿಯಾಗಿದ್ದನು, ದೇವರನ್ನು ನಂಬಿದ್ದನು, ದೇವರ ಮಗನಾಗಿದ್ದನು. ಅವನಿಗೆ ಎಲ್ಲ ಇರಲಿಲ್ಲ, ಬಟ್ಟೆ ಇರಲಿಲ್ಲ, ಮನೆ ಇರಲಿಲ್ಲ, ನೋಡ್ಕೊಳ್ಳೋರ್ಲಿಲ್ಲ, ಆರೋಗ್ಯ ಇರಲಿಲ್ಲ, ಏನೂ ಇರಲಿಲ್ಲ. ಆದರೆ ಅವನು ಎಲ್ಲಿಗೆ ಹೋದನು? ಪರದೇಸಿಗೆ ಹೋದನು. ಈ ಲೋಕದಲ್ಲಿ ಎಲ್ಲವೂ ಇದ್ದು ನಮ್ಮ ಆತ್ಮನ ಪಾತಾಳಕ್ಕೆ ಹೋಗುವುದಕ್ಕಿಂತ ಇಲ್ಲಿ ಏನಿದ್ರೂ ಏನಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಆತ್ಮವು ರಕ್ಷಣೆ ಆಗಬೇಕಪ್ಪ ಅನ್ನುವಂಥವ್ರು ಎಷ್ಟು ಜನ ಇದ್ದೀವಿ? ಅದು ಬಹಳ ಮುಖ್ಯ. ನಾವು ಆ ರೀತಿ ಇರಬೇಕು. ಲೋಕವೂ ಬೇಡ, ಲೋಕದಲ್ಲಿರುವಂಥ ಆಸೆಯೂ ನನಗೆ ಬೇಡ. ದೇವ್ರ ವಾಕ್ಯ ಹೇಳುತ್ತದೆ, ಲೋಕವನ್ನಾಗಲಿ ಅದರಲ್ಲಿರುವಂಥವುಗಳನ್ನಾಗಲಿ ಪ್ರೀತಿಸುವವರಲ್ಲಿ ದೇವರ ಮೇಲಣ ಪ್ರೀತಿಯೂ ಇರುವುದಿಲ್ಲ. ಯಾಕೆಂದರೆ ನಮ್ಮ ಹೃದಯದಲ್ಲಿ ಏನು ಪ್ರೀತಿ ಇದೆ? ಲೋಕದ ಮೇಲೆ ಪ್ರೀತಿ ಇದೆ. ದೇವರ ಪ್ರೀತಿ ಎಲ್ಲಿಂದ ಬರುತ್ತದೆ? ದೇವರ ಪ್ರೀತಿ ಬರೋದಿಲ್ಲ. ಮೇಲಣ ಪ್ರೀತಿಯು ನಮ್ಮಲ್ಲಿ ಬರಬೇಕು, ದೇವರ ಪ್ರೀತಿ ನಮ್ಮಲ್ಲಿ ಬರಬೇಕು. ಆಗ ಸ್ವಲ್ಪ ಕೂಡ ನಮ್ಮ ಮನೆಯಲ್ಲಿರೋ ಗಂಜಿ ಕೂಡ, ನಮ್ಮಲ್ಲಿರುವಂಥ ಹಳೆ ಪದಾರ್ಥಗಳು ಕೂಡ, ಹಳೆ ಮನೆ ಕೂಡ, ಸಣ್ಣ ಮನೆ ಕೂಡ, ಚಿಕ್ಕದು ಕೂಡ ನಮಗೆ ದೊಡ್ಡ ಥರ ಕಾಣಿಸುತ್ತೆ. ಆದರೆ ದೇವರ ಕೃಪೆ ಇಲ್ಲದೆ ಹೋದರೆ ಎಷ್ಟೇ ಇದ್ದರೂ ಕೂಡ ಅಯ್ಯೋ ನನಗೇನು ಇಲ್ವೇ ಅಂತ ಅನಿಸ್ತವೆ. ಇವತ್ತು ದೇವಜನವೇ, ನಾವು ಸ್ವಲ್ಪದರಲ್ಲಿ ನಂಬಿಗಸ್ತರಾಗಿದ್ದೇವಾ? ಸಣ್ಣ ವಿಷಯದಲ್ಲಿ ಕೂಡ ಎಷ್ಟೋ ಜನ ನಾನು ನೋಡಿದ್ದೇನೆ. ಕೆಲವರು ಭಾನುವಾರ ರಜೆ ಕೊಡಲ್ಲ ಅಂದಿದ್ದಕ್ಕೆ ಕೆಲಸಗಳಿಗೆ ಹೋಗದೇ ಇರೋರು ಇದ್ದಾರೆ. ನನಗೆ ಪರವಾಗಿಲ್ಲ, ಭಾನುವಾರ ಕೆಲಸ ಬರಬೇಕಮ್ಮ ಅಂದರೆ ಹಂಗಾದ್ರೆ ಬೇಡ ಸರ್, ನನಗೆ ಕೆಲಸ, ನಾನು ಬರಲ್ಲ,
ನನಗೆ ದೇವರ ಆಲಯ ಮುಖ್ಯ, ಪ್ರಾರ್ಥನೆ ಮುಖ್ಯ. ದೇವರನ್ನ ಸನ್ಮಾನಿಸಿದರೆ ನನ್ನನ್ನು ದೇವರು ಸನ್ಮಾನಿಸ್ತಾನೆ. ನಾವು ದೇವರನ್ನ ಸನ್ಮಾನಿಸಿಲ್ಲ ಅಂದರೆ ದೇವರು ಹೇಗೆ ಸನ್ಮಾನಿಸ್ತಾರೆ ನಮ್ಮನ್ನು? ಈ ವಿಷಯವನ್ನು ಹೇಳ್ತಾರೆ ಪ್ರಿಯ ಜನರೇ. ಅದರಿಂದ ಅನೇಕರು ಈ ರೀತಿಯಾಗಿ ಲೋಕವನ್ನು ಪ್ರೀತಿಸಿ ಹೋಗುವುದನ್ನು ನಾವು ನೋಡುತ್ತಾ ಇದ್ದೇವೆ. ಜ್ಞಾನೋಕ್ತಿಗಳಲ್ಲಿ 13ನೇ ಅಧ್ಯಾಯ 11ನೇ ವಾಚನದಲ್ಲಿ ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು, ದುಡಿದು ಕೂಡಿಸಿಕೊಂಡವನಿಗೆ ಅಭಿವೃದ್ಧಿಯಾಗುವುದು. ಏನು ಮಾಡಬೇಕಂತೆ? ದುಡಿದು ಕೂಡಿಸಿಕೊಳ್ಳಬೇಕಂತೆ. ಕೆಲವರು ಮೋಸ ಮಾಡಿ ಕೂಡಿಸ್ಕೊಳ್ತಾರೆ, ವಂಚನೆ ಮಾಡಿ ಸುಳ್ಳು ಹೇಳಿ. ಕೆಲವರೆಲ್ಲ ಈಗೋ ಕೊಟ್ಬಿಡ್ತೀನಿ ಅಂತ ಈಸ್ಕೊಳ್ತಾರೆ ಅಲ್ವಾ? ಸಾಲ ತಗೊಳ್ಳೋರು ಅಯ್ಯೋ ಕೊಟ್ಬಿಡ್ತೀನಿ, ನಿಮ್ಮ ಟೈಮ್ಗೆ ಯಾಕೆ, ನಾವಿದ್ದೀವಿ, ನಮ್ಮ ನಂಬ್ರಿ, ನಾವು ಕೊಟ್ಬಿಡ್ತೀವಿ ಅಂತ ತಗೊಳ್ತಾರೆ. ಗ್ಯಾರಂಟಿ 1% ಜನರು ಮಾತ್ರನೇ ಅವ್ರು ಹೇಳಿದ ಟೈಮ್ ನಡ್ಕೊಳ್ತಾರೆ. 99% ಜನ ನಡ್ಕೊಳ್ಳೋದೇ ಇಲ್ಲ. 99%. ಅದಕ್ಕೆ ಲೋಕ ಇವಾಗ ಏನಾಗಿದೆ ಗೊತ್ತಾ? ಯಾರನ್ನ ಯಾರೂ ನಂಬಲ್ಲ. ಕೆಲವರು ಏಟು ತಿಂದ ಮೇಲೆ ಗೊತ್ತಾಗುತ್ತೆ, ಅಲ್ಲಿವರೆಗೂ ಗೊತ್ತಾಗಲ್ಲ. ಈ ಏಟು ತಿಂದ ಮೇಲೆ ನಮ್ಮ ಬುದ್ಧಿ ಇರಬೇಕಾಗಿತ್ತು ನಮಗೆ. ಕೆಲವರು ಅಂದ್ಕೊಳ್ತಾರಲ್ಲ, ನಾನೇ ಹೊಡ್ಕೋಬೇಕು, ನನ್ನ ಬುದ್ಧಿ ನಾನೇ ಹೊಡ್ಕೋಬೇಕು, ಯಾಕೆಂದರೆ ನಾನು ಇಂಥ ಕೆಲಸ ಮಾಡಿದ್ದೀನಿ. ಆಮೇಲೆ ಏನಾಗುತ್ತೆ ಗೊತ್ತಾ? ಯಥಾರ್ಥವಾಗಿ ಕಷ್ಟದಲ್ಲಿರೋರು ಕೇಳಿದ್ರೂ ಕೂಡ ನಮಗೆ ಕೊಡಕ್ಕೆ ಅನುಮಾನ ಬರುತ್ತೆ, ನಂಬಿಕೆಯೇ ಬರೋದಿಲ್ಲ. ಇಲ್ಲಿನ ದೇವರ ವಾಕ್ಯ ಹೇಳುತ್ತಾ ಇದೆ, ದುಡಿದು ಕೂಡಿಸಿಕೊಂಡವನಿಗೆ ಅಭಿವೃದ್ಧಿ ಆಗುವುದು. ನೀವು ನೋಡಿದ್ರ, ಅಬ್ರಹಾಮನನ್ನು ದೇವರು ಕರೆದ, ಈಸಾಕನನ್ನು ದೇವರು ಕರೆದ, ಯಾಕೋಬನನ್ನು ದೇವರು ಕರೆದ. ಅವರು ಯಾವತ್ತೂ ಕೂಡ ದೇವರು ಕರೆದಿದ್ದಾನೆ, ನಾನು ಕೈ ಕಟ್ಕೊಂಡು ಕೂತ್ಕೊಳ್ತೀನಿ, ದೇವರು ಬೇಕಾದದೆಲ್ಲ ನನ್ನ ತಟ್ಟೆಗೆ ತಂದು ಕೊಡ್ತಾನೆ ಅಂತ ಹೇಳಿದ್ರೆ ಹೇಳಲಿಲ್ಲ. ಈಸಾಕನು ದುಡಿಮೆ ಮಾಡಿದನು. ಅವರು ಬಾವಿಗಳನ್ನು ಅಗದರು, ವ್ಯವಸಾಯಗಳನ್ನು ಮಾಡಿದರು, ಕುರಿದನಗಳನ್ನು ಮೇಯಿಸಿದರು, ಎಲ್ಲ ಕೆಲಸ ಮಾಡಿದ್ರು. ಯಾರು ಕೂಡ ಸುಮ್ಮನೆ ಫ್ರೀಯಾಗಿ ದೇವರಿಂದ ಆಶೀರ್ವಾದ ಹೊಂದಿದವರಿಲ್ಲ. ಅಬ್ರಹಾಮನಾಗಲಿ, ಅವರ ಮಕ್ಕಳಾಗಲಿ, ಇಸಾಕನಾಗಲಿ, ಯಾಕೋಬನಾಗಲಿ ಯಾರೂ ಕೂಡ ಫ್ರೀಯಾಗಿ ಆಶೀರ್ವಾದ ಹೊಂದಿದಿಲ್ಲ. ಅವರು ದುಡಿದು ಕಷ್ಟಪಟ್ಟು ನಿಧಾನವಾಗಿ ಆ ದೇವರಲ್ಲಿ ಬೆಳೆದಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರಿಯ ದೇವಜನವೇ, ಯಾಕೋಬನ ಕುರಿತಾಗಿ ನಾವು ನೋಡುತ್ತೇವೆ. ಅವನ ಒಂದು ಸಂಬಳವನ್ನು ಅನೇಕ ಸಾರಿ ಕಡಿಮೆ ಮಾಡಿದರು. ಅವನು ನಿಧಾನವಾಗಿ ಅವನೇನು ಮಾಡ್ತಾ ಇದ್ದ? ನಿಧಾನವಾಗಿ ದುಡಿದು 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 ಅವನ ಆಶೀರ್ವಾದವನ್ನು ದೇವರು ಹೆಚ್ಚಿಸಿದನು. ನಾನು ನಿನ್ನನ್ನು ಪ್ರೀತಿಸ್ತೇನೆ, ಅದಕ್ಕೆ ಫ್ರೀಯಾಗಿ ಕೊಡ್ತೀನಿ, ನೀನು ಕೆಲಸ ಮಾಡಬೇಡ, ನೀನು ದುಡಿಬೇಡ ಅಂತ ಹೇಳಿಬಿಟ್ಟು ಹೇಳಲಿಲ್ಲ. ದುಡಿದವರಿಗೆ ಮಾತ್ರವೇ ದೇವರು ಕೊಡುತ್ತಾನೆ. ಕಷ್ಟಪಡುವಂಥವರಿಗೆ ಕರ್ತನು ಕೊಟ್ಟೇ ಕೊಡುತ್ತಾನೆ, ಕೊಡಲ್ಲ ಅಂತಿಲ್ಲ. ಆದರೆ ಅನೇಕ ಜನರು ಏನು ಮಾಡ್ತಾರೆ ಅಂದರೆ, ಆ ರೀತಿಯಾಗಿ ಇಲ್ಲದೆ ಕ್ರೈಸ್ತರು ಕೂಡ ಮೈಗಳ್ಳರಾಗುತ್ತಾರೆ. ದುಡಿಯಕ್ಕಾಗದೇ ಇರುವಂಥ ಮೈಗಳ್ಳರು ಮತ್ತೆ ದೇವರ ಆಲಯದಲ್ಲಿ ಬಂದು ಕೇಳ್ತಾರೆ, ದೇವರು ನನಗೇನು ಮಾಡಿದ್ದಾರೆ, ದೇವರು ನನ್ನೇನು ದೊಡ್ಡದಾಗಿ ಮೇಲಕ್ಕಿಟ್ಟಿದ್ದಾನೆ. ನಿಜವಾಗಿಯೂ ವೈರಾಗ್ಯವುಳ್ಳವರು, ದುಡಿಯುವವರು, ಕಷ್ಟಪಡುವವರು, ಕೆಟ್ಟದ್ದನ್ನು ತಿರಸ್ಕಾರ ಮಾಡುವವರನ್ನ ದೇವರು ಯಾರನ್ನ ಕೆಳಗಿಟ್ಟಿದ್ದಾನೆ ಹೇಳ್ರಿ? ಯಾರನ್ನ ದೇವರು ಕೆಳಗಿಟ್ಟಿದ್ದಾನೆ? ಯಾರನ್ನು ದೇವರು ಕೆಳಗಿಟ್ಟಿಲ್ಲ. ದೇವರ ಮಾತಿನಂತೆ ನಡೆದುಕೊಂಡು ದೇವರಿಗಿಷ್ಟರಾಗಿ ನಡೆದುಕೊಂಡ್ರೆ ಮಾತ್ರನೇ ದೇವರ ಆಶೀರ್ವಾದ ಕೊಟ್ಟೇ ಕೊಡುತ್ತಾನೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 25ನೇ ಅಧ್ಯಾಯ 21ನೇ ವಚನದಲ್ಲಿ ಹೇಳುತ್ತದೆ, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ನೋಡಿದ್ರೆ ಏನು ಹೇಳ್ತಾ ಇದೆ? ಸ್ವಲ್ಪದರಲ್ಲಿ ನಂಬಿಗಸ್ತನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ. ಸಣ್ಣದರಲ್ಲಿ ದೇವರು ನೋಡೋದೇನು? ಸಣ್ಣದರಲ್ಲಿ ನೋಡುತ್ತಾನೆ. ಹೇಗೆ ಇವರನ್ನು ಹೆಚ್ಚಿಸೋಣ, ಹೇಗೆ ಇವರನ್ನು ಆಶೀರ್ವದಿಸೋಣ ಎಂದು ದೇವರು ನೋಡುತ್ತಾ ಇರುತ್ತಾರೆ. ನಾವು ಸ್ವಲ್ಪದರಲ್ಲಿ ದೇವರ ಸಮ್ಮುಖದಲ್ಲಿ ನಾವು ನಂಬಿಗಸ್ತರಾಗಿ ಇಲ್ಲದೆ ನಮಗೆ ನಾವು ಇಷ್ಟ ಬಂದ ರೀತಿಯಲ್ಲಿ ಇಟ್ಟುಕೊಂಡು, ನೀವು ನೋಡ್ತೀರಾ ಆ ಒಂದು ಸಾಮ್ಯದ ವಿಷಯದಲ್ಲಿ 5 ತಲಾಂತು 2 ತಲಾಂತು 3 ತಲಾಂತು 1 ತಲಾಂತು ಕೊಟ್ಟವನನ್ನು ಅವನೇನು ಮಾಡಿದ? ಈ 5 ತಲಾಂತು ಕೊಟ್ಟವನು 5 ಮಾಡ್ದ ದುಡಿದು, 2 ತಲಾಂತು ಕೊಡಲ್ಪಟ್ಟವನು 2 ಮಾಡ್ದ. ಆದರೆ 1 ತಲಾಂತು ಕೊಟ್ಟವನು ಏನು ಮಾಡ್ದ ಗೊತ್ತಾ? ಮಣ್ಣಲ್ಲಿ ಬಚ್ಚಿಟ್ಟು ಆಮೇಲೆ ಬಂದು ಏನಂತ ಹೇಳ್ತಾರಂತೆ, ನೀನು ಕಠಿಣವಾದ ಯಜಮಾನ, ನೀನು
ಬಂದು ನಾನೇನಾದರೂ ರಿಟರ್ನ್ ಕೊಟ್ಟಿಲ್ಲ ಅಂದರೆ ತಿರುಗಿ ನನ್ನನ್ನು ಶಿಕ್ಷಿಸ್ತೀಯ, ಅದಕ್ಕೆ ನೀನೇನು ಕೊಟ್ಟಿದ್ದೀಯೋ ನಾನು ಹಂಗೆ ಬಚ್ಚಿಟ್ಟು ಕೊಟ್ಟಿದ್ದೀನಿ ಅಂತ. ದೇವರೇನು ಆ ಯಜಮಾನ ಏನು ಮಾಡ್ತಾನೆ ಅಂತ ಇದ್ದಿದ್ದು ಕಿತ್ಕೊಳ್ತಾನಂತೆ. ಕೆಲವು ಸಾರಿ ದೇವರು ಹೀಗೇನೆ, ದೇವರೇನು ಮಾಡ್ತಾನೆ ಅಂದರೆ ಖಂಡಿತವಾಗಿ ಇದ್ದದ್ದು ಕಿತ್ತುಕೊಳ್ಳುವ ಪರಿಸ್ಥಿತಿ ನಮ್ಮಿಂದ ಆಗಬಾರದು. ನಾನು ಹೇಳ್ತಾ ಇರೋಂಥ ವಿಚಾರ, ನಿಜವಾದ ಆಶೀರ್ವಾದ ದೇವರು ಕೊಟ್ಟೇ ಕೊಡುತ್ತಾನೆ. ಇಲ್ಲಿ ಹೇಳ್ತಾ ಇದೆ ಆ 25-21ನೇ ವಾಕ್ಯದಲ್ಲಿ ಕೊನೆಯಲ್ಲಿ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ನಮಗೆ ಸೌಭಾಗ್ಯ ಬೇಕು ದೇವಜನವೇ, ದಣಿಯ ಸೌಭಾಗ್ಯ ನಮಗೆ ಬೇಕು, ದೇವರ ಅನುಗ್ರಹ ನಮಗೆ ಬೇಕು. ದೇವರ ಅನುಗ್ರಹ ಇಲ್ಲದೆ, ದೇವರ ಕೃಪೆ ಇಲ್ಲದೆ ನಾವು ಹೋಗಬಾರದು. ನಾನು ಹೇಳಕ್ಕೆ ಬರುವಂಥದ್ದು, ಮೋಶೆ ಅರಮನೆಯಲ್ಲಿ ಜನಿಸಿದವನು, ಆದರೆ ಅವನು ಆಡುಗಳನ್ನು ಮೇಯಿಸುವುದಕ್ಕೆ ಅಡವಿಗೆ ಹೋದನು. ಯಾಕೆ ಹೋದನು ಗೊತ್ತಾ? ಇಬ್ರಿಯ ಗ್ರಂಥದಲ್ಲಿ ಹೇಳುತ್ತದೆ, ಮೋಶೆಯು ಫರೋಹನ ಕುಮಾರ್ತೆಯಾಗಿರುವುದು ಬೇಡವೆಂದು ತಿರಸ್ಕಾರ ಮಾಡಿ ಅವನು ಕಷ್ಟವನ್ನು ಅಂಗೀಕಾರ ಮಾಡಿಕೊಂಡು ಮುಂದೆ ಬರುವ ಸೌಭಾಗ್ಯದ ಮೇಲೆ ಕಣ್ಣಿಟ್ಟಿದ್ದನು ಅಂತ ಹೇಳುತ್ತದೆ. ಅಂದರೆ ಅವನಿಗೆ ಈ ಲೋಕದಲ್ಲಿ ಬರುವಂಥ ರಾಜನ ಸ್ಥಾನ, ಅರಮನೆ, ಸುಖ ಸಂತೋಷಗಳು ಅವನಿಗೆ ಬೇಕಾಗಿರಲಿಲ್ಲ. ಮುಂದಿರುವಂಥದ್ದನ್ನು ಅವನು ನೋಡಿದನು. ಇವತ್ತು ದೇವರ ವಾಕ್ಯ ಎಷ್ಟೋ ಸಾರಿ ನಮಗೆ ಬೋಧಿಸುತ್ತದೆ, ಈ ಲೋಕವು ಸುಖ ಕೊಡುವುದಿಲ್ಲ, ಸಂತೋಷ ಕೊಡುವುದಿಲ್ಲ, ಆದರೆ ನಿತ್ಯ ಕಾಲಕ್ಕೆ ನಮ್ಮ ಆತ್ಮವು ಹೋಗಬೇಕು, ರಕ್ಷಿಸಲ್ಪಡಬೇಕು, ಅದಕ್ಕಾಗಿ ತಾಪತ್ರಯ ಪಡಿರಿ ಎಂದು ಹೇಳಿದರೆ ನಾವು ಲೋಕದ ಜನರಂತೆ, ದೇವರ ಮಕ್ಕಳು ಕೂಡ ಲೋಕದ ಜನರಂತೆ ಹಣದ ಹಿಂದೆ, ಅಧಿಕಾರದ ಹಿಂದೆ, ಹೆಸರಿನ ಹಿಂದೆ ಸಮಯವನ್ನು ವ್ಯರ್ಥ ಮಾಡುವುದಕ್ಕೂ ಇಷ್ಟ ಬಂದ ಜೀವಿಸುವುದಕ್ಕೂ ಹೋಗುತ್ತಾ ಇರುವುದು ದೇವರಿಗೆ ಬೇಸರಿಕೆ ತರುತ್ತದೆ. ಮನುಷ್ಯರಿಗಲ್ಲ, ಪಾಸ್ಟರ್ಗಳಿಗಲ್ಲ, ಸಭೆಗಲ್ಲ, ದೇವರಿಗೆ. ಖಾಲಿ ಇರುವ ಸಭೆಯನ್ನು ನೋಡಿದರೆ ದೇವರಿಗೆ ತುಂಬ ಸಂತೋಷ ಆಗುತ್ತಲ್ವಾ? ವಾವ್, ಯಾರೂ ಬರಲಿಲ್ಲ ನನ್ನ ಮಕ್ಕಳು, ಸೂಪರ್. ದೇವ್ರಿಗೆ ಎಷ್ಟು ಖುಷಿ ಆಗೋಗ್ಬಿಡುತ್ತೋ ಅಲ್ವಾ? ಯಾಕೆಂದರೆ ದೇವರು ಹೇಳ್ತಾರೆ, ದುಡಿ ಹೋಗು ಮಗನೇ, ಮಗಳೇ ದುಡಿ, ಕೆಲಸಕ್ಕೆ ಹೋಗು ಮಗಳೇ, ವ್ಯಾಪಾರಕ್ಕೆ ಹೋಗು, ಅಂಗಡಿಯಲ್ಲೇ ಕೂತ್ಕೋ, ಇದನ್ನು ಮಾಡು ಅದನ್ನು ಮಾಡು. ಯಾಕೆಂದರೆ ದೇವ್ರಿಗೆ ಅದೇ ಇಷ್ಟ. ದೇವರೇ ನೋಡಿದ ನಾನು ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ದೀನಿ, ಅಬ್ಬಬ್ಬ ವೆರಿ ಗುಡ್ ಮಗನೇ, ನೀನು ದುಡ್ಡು ಸಂಪಾದನೆ ಮಾಡಿದ್ಯಾ, ದೇವರು ಸಂತೋಷ ಪಡ್ತಾರಾ? ನಾವು ಮಾಡಿದ ದುಡ್ಡು, ನಾವು ಮಾಡಿದ ಸಾಧನೆ ನೋಡಿ ದೇವರು ಸಂತೋಷ ಪಡ್ತಾರಾ? ಯಾವತ್ತಿಗೂ ಇಲ್ಲ. ದೇವರನ್ನ ಸಂತುಷ್ಟಿ ಪಡಿಸುವುದು ಸುಲಭ ಅಲ್ಲ, ಎಲ್ಲರ ಕೈಯಲ್ಲಿ ಆಗುವುದಿಲ್ಲ. ದೇವರನ್ನ ಸಂತೋಷ ಪಡಿಸುವುದು ನಾವು ಲೋಕದ ವಸ್ತುಗಳಿಂದಲ್ಲ. ನಾನು ದುಡಿಮೆಯಲ್ಲಿ ನಾನು ಕ್ರಿಸ್ಮಸ್ ಚೆನ್ನಾಗಿ ಮಾಡ್ತೀನಿ, ದುಡಿಮೆಯಲ್ಲಿ ನಾನು ದೇವರಿಗೆ ಆಲಯಕ್ಕೆ ಏನಾದರೂ ಮಾಡಿಕೊಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ. ದೇವ್ರಿಗೆ ಅದೆಲ್ಲ ಇಷ್ಟ ಬೇಕಾಗಿರೋದು. ದೇವರಿಗೆ ಬೇಕಾಗಿರೋದು ಸ್ವಲ್ಪದರಲ್ಲಿ ನಂಬಿಗಸ್ತನಾಗಿರಬೇಕು, ದಣಿಯ ಸೌಭಾಗ್ಯದಲ್ಲಿ ಸೇರಬೇಕೆನ್ನುವಂಥದ್ದು ದೇವರ ಇಷ್ಟವಾಗಿದೆ. ಇಬ್ರಿಯ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 2ನೇ ವಚನದಲ್ಲಿ ಮೋಶೆಯ ಕುರಿತಾಗಿ ಹೇಳುತ್ತಾ ಇದೆ, ಮೋಶೆಯು ದೇವರ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದಂತೆಯೇ ಯೇಸುವು ತನ್ನನ್ನು ನೇಮಿಸಿದ ಆತನಿಗೆ ನಂಬಿಗಸ್ತನಾಗಿದ್ದನು. ಯೇಸು ಸ್ವಾಮಿ ನಂಬಿಗಸ್ತನಾಗಿದ್ದನು, ಮೋಶೆಯು ನಂಬಿಗಸ್ತನಾಗಿದ್ದನು. ಮತ್ತು ನಾವು ನಂಬಿಗಸ್ತರಾಗಿರುವುದಕ್ಕೆ ನಮಗೆ ಕಷ್ಟ ಏನು? ಆದರೆ ಸೈತಾನನು ಎಷ್ಟೋ ತಡೆಗಳನ್ನು ಹಾಕುತ್ತಾನೆ, ದೇವರ ಬಳಿಗೆ ಬರುವುದನ್ನು ತಪ್ಪಿಸುತ್ತಾನೆ. ಕೆಲವರು ರೂಢಿಗಳು, ಕೆಟ್ಟು ಹೊಲಸು ರೂಢಿಗಳು, ಕುಡಿಯೋದು, ಪಾನ್ ಪರಾಕ್ ಹಾಕಿರೋದು, ಇಸ್ಪೀಟ್ ಆಡೋಕೆ ಹೋಗುವಂಥದ್ದು, ಇಲ್ಲ ಸಲ್ಲದ ಕೃತ್ಯಗಳನ್ನು ಸ್ನೇಹಿತರನ್ನು ಓಡೋಗೋದು, ಅವರ ಹಿಂದೆ ಹೋಗ್ತಾರೆ. ಅವ್ರು ಹೇಳ್ತಾರೆ, ಅಯ್ಯೋ ನನಗೆ ಈ ರೂಢಿ ಇದೆ, ನಾನು ಹೆಂಗೆ ದೇವ್ರ ಹತ್ರ ಬರಲಿ, ನಾನಿಂಥ ಕೆಟ್ಟವನು ನಾನು ಹೇಗೆ ದೇವ್ರ ಹತ್ರ ಬರಲಿ? ಅದು ಒಂದು ಕಾರಣ ಆಗಿಬಿಡ್ತದೆ. ಇನ್ನು ಕೆಲವರಿಗೆ, ಅಯ್ಯೋ ನನ್ನ ಬಿಸ್ನೆಸ್ ಶನಿವಾರ ಭಾನುವಾರನೇ, ಅಯ್ಯೋ ನನ್ನ ಜಾಬು ಶನಿವಾರ ಭಾನುವಾರನೇ, ಅಯ್ಯೋ ನಾನು ಬೆಳಿಗ್ಗೆ ಹೊತ್ತು ನೋಡೋಕ್ಕಾಗಲ್ಲ, ರಾತ್ರಿ ಹೊತ್ತು ವಿಡಿಯೋ ನೋಡೋಕ್ಕಾಗಲ್ಲ, ಯಾವಾಗೂ ನೋಡೋಕ್ಕಾಗಲ್ಲ, ನನಗೆ ಟೈಮ್ ಇಲ್ಲ. ಅಂಥದ್ದೇನು ಸಾಧನೆ ಮಾಡ್ತಾ ಇದ್ದೀವಿ? ದೇವರನ್ನ ಬಿಟ್ಟು ದುಡಿದ ದುಡಿಮೆಯು, ಅದು ಹೇಳಿದ್ನಲ್ವಾ, ನಮಗೆ ಖಂಡಿತ ಆಶೀರ್ವಾದ ಅಲ್ಲವೇ ಅಲ್ಲ, ದರಿದ್ರ. ದೇವರಿಲ್ಲದೆ ದುಡಿದ ದುಡಿಮೆ ದರಿದ್ರವೇ ಹೊರತು ಆಶೀರ್ವಾದ ಅಲ್ಲ. ದೇವರು ಮುಖ್ಯ. ನಾನು ಏನು ದುಡಿದೆ ಹೋದರೂ ಪರವಾಗಿಲ್ಲ, ನನಗೆ ದೇವರು ಮುಖ್ಯ ಅನ್ನುವಂಥವ್ರನ್ನ ದೇವರು ಖಂಡಿತವಾಗಿ ಮುಂದಕ್ಕೆ ತಂದೇ ತರುತ್ತಾರೆಂದು ದೇವರ ವಾಕ್ಯ ಹೇಳುತ್ತಾ ಇದೆ. ನಾವೇನು ಮಾಡಬೇಕು? ಯಾವುದನ್ನೇ ಆಗಲಿ ಪ್ರತ್ಯೇಕವಾಗಿ ದೇವರ ಕಾರ್ಯವನ್ನು ಬೇಸರಗೊಳ್ಳದೆ ಮಾಡಬೇಕು ಅಂತ ದೇವರ ವಾಕ್ಯ ಹೇಳುತ್ತದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನದಲ್ಲಿ, ಯಾರೂ ಪ್ರಭಾವ ಮಾನ ನಿರ್ಲಯತ್ವಗಳನ್ನು ಹೊಂದಬೇಕೆಂದು
ಒಳ್ಳೆಯದನ್ನು ಬೇಸರಗೊಳ್ಳದೆ ಮಾಡುತ್ತಾರೋ ಅವರಿಗೆ ನಿತ್ಯ ಜೀವವನ್ನು ಕೊಡುವನು. ನಿತ್ಯ ಜೀವ ಅನ್ನುವಂಥದ್ದು ಬೇಸರಿಕೆ ಮಾಡಿಕೊಳ್ಳುವಂಥ ವಿಚಾರ ಅಲ್ಲ. ನಾವು ಬೇಸರಿಕೆ ಮಾಡಿಕೊಳ್ಳಬಾರದು. ಆ ನಿತ್ಯ ಜೀವ ಬೇಕಾದರೆ ನಿಧಾನಿಸಿ ಜೀವಿಸಬೇಕು, ದೃಢವಾಗಿ ಜೀವಿಸಬೇಕು, ದೇವರಲ್ಲಿ ಜೀವಿಸಬೇಕು. ಎಷ್ಟೋ ಜನ ಆ ಕಾರ್ಯವನ್ನು ಮಾಡೋದಿಲ್ಲ. ನಾನಾಗಲಿ ನೀವಾಗಲಿ ಯಾರೇ ಆಗಲಿ, ನಾವು ನಂಬಿಗಸ್ತರಾಗಿ ಆಶೀರ್ವಾದ ಪೂರ್ಣರಾಗಬೇಕಾದರೆ, ಅನುಗ್ರಹಿಸಲ್ಪಡಬೇಕಾದರೆ, ಹೆಚ್ಚಿಸಲ್ಪಡಬೇಕಾದರೆ ಅದಕ್ಕೆ ಮೂಲನಾಗಿರುವಂಥ ದೇವರನ್ನು ಆಶ್ರಯಿಸುವುದು ಎಷ್ಟೋ ಒಳ್ಳೆಯದು. ಅದಕ್ಕೆ ಈಗ ನಾನು ಹೇಳಿದ್ದು, ಅಬ್ರಾಮ್, ಈಸಾಕ್, ಯಾಕೋಬರು ಎಲ್ಲರೂ ಕುರಿಗಳನ್ನು ಮೇಯಿಸಿದರು, ದನಗಳನ್ನು ಮೇಯಿಸಿದರು. ಮೋಶೆ ದನಗಳನ್ನು ಮೇಯಿಸಿದ, ತಪ್ಪೇನಲ್ಲ. ದುಡಿದರು, ಕಷ್ಟಪಟ್ಟರು. ಈಸಾಕನು ಬರಗಾಲದಲ್ಲಿಯೂ ದುಡಿಮೆ ಮಾಡಿದ್ನು. ದೇವರ ವಾಕ್ಯ ಹೇಳುತ್ತದೆ, ಈಸಾಕನು ಬರಗಾಲದಲ್ಲಿಯೂ 100ರಷ್ಟು ಫಲವನ್ನು ಕೊಯ್ದನು ಅಂತ. 100ರಷ್ಟು ಬೆಳೆ ಅಂದರೆ ಬರಗಾಲದಲ್ಲಿ ಅವನು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಹೊಲ ಇರೋರು ಏನು ಮಾಡ್ತಾರೆ, ನಾರ್ಮಲ್ ಆಗಿ ಮಳೆಗಾಲದಲ್ಲಿ ಚೆನ್ನಾಗಿ ದುಡಿತಾರೆ, ಕೊಯ್ದು ಎಲ್ಲ ಆದಮೇಲೆ ಮಳೆ ನಿಂತೋಯ್ತಪ್ಪ, ಸರಿ ಇನ್ನು ಬಿಟ್ಬಿಡು ಅಂಥೇಳಿ ಸುಮ್ಮನೆ ಆಗೋಗ್ತಾರೆ. ಆದರೆ ಈಸಾಕನು ಬರಗಾಲದಲ್ಲಿಯೂ ಕೆಲಸ ಮಾಡ್ತಾ ಇದ್ದ. ದುಡಿಬೇಡ ಅಂತ ಬೈಬಲ್ ಹೇಳಲ್ಲ. ದುಡಿಯೋಕ್ಕೆ ಶಕ್ತಿ, ಕೆಲಸ ಮಾಡೋಕ್ಕೆ ಜ್ಞಾನ, ತಿಳುವಳಿಕೆ ಮತ್ತು ಕೆಲಸ ಮಾಡೋ ಜಾಗದಲ್ಲಿ ಸುರಕ್ಷತೆ ಯಾರು ಕೊಡ್ತಾರೆ? ನಾವೆಷ್ಟೇ ಸುರಕ್ಷಿತವಾಗಿದ್ದರೂ ಕೂಡ ನಮಗೆ ಸುರಕ್ಷತೆ ಸಿಗೋದಿಲ್ಲ. ಅದು ದೇವರು ನಮಗೆ ಸುರಕ್ಷತೆಯನ್ನು ಕೊಡುವಂಥದ್ದು ಆಗಿರಬೇಕು. ಅದರಿಂದ ಇವತ್ತು ನಾವು ಈ ಸಣ್ಣ ಸಂದೇಶದ ಮೂಲಕವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು, ನಾವು ಸ್ತ್ರೀಯರಾಗಲಿ ಅಂದರೆ ಪುರುಷರಾಗಲಿ ಯೌವನಸ್ಥರಾಗಲಿ ಯಾರೇ ಆಗಲಿ, ನಮ್ಮ ಜೀವಿತಗಳಲ್ಲಿ ಉನ್ನತಿಯು ಆಶೀರ್ವಾದವು ದೇವರಿಂದಲೇ ಹೊರತು ಬೇರೆ ಯಾರಿಂದಲೂ ಅಲ್ಲ ಎನ್ನುವಂಥದ್ದು ನಾವು ನೋಡುತ್ತಾ ಇದ್ದೇವೆ. ನೀವು ಇಬ್ರಿಯ 6ನೇ ಅಧ್ಯಾಯ ಅದರ 15ನೇ ವಚನವನ್ನು ನೋಡುವಾಗ, ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದನು ಅಂತ ನೋಡ್ತಾ ಇದೆ. ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು. ದೇವರು ಹೆಂಗೆ ಹೇಳ್ತಾನೋ ಹಂಗೆ ಮಾಡಿದನು ಅಬ್ರಹಾಮನು. ಅದಕ್ಕೆ ಅವನು ಆಶೀರ್ವಾದವನ್ನು ಹೊಂದಿದನು. ಆದರೆ ನಾವು ಆ ವಾಗ್ದಾನ ಫಲಕ್ಕೆ ಕಾಯೋದಿಲ್ಲ, ದೇವರ ಮಾತು ನೆರವೇರುವುದಕ್ಕೆ ಕಾಯೋದಿಲ್ಲ. ಬೇಗನೆ ನಾವು ದೊಡ್ಡವರಾಗಬೇಕು, ಬೇಗನೆ ಆಶೀರ್ವಾದ ಹೊಂದಬೇಕು, ಬೇಗನೆ ನಾವು ಮೇಲಕ್ಕೆ ಬರಬೇಕು ಅನ್ನೋದಕ್ಕೆ ವಿನಾಕಾರಣ ಕಷ್ಟಪಡ್ತೇವೆ. ನಾನು ಅದಕ್ಕೆ ಹೇಳೋದು, ದೇವರಿಲ್ಲದ ದುಡಿಮೆ ದರಿದ್ರ. ದೇವರಿಲ್ಲದೆ ಇರುವಂಥ ಜೀವಿತ ದರಿದ್ರದ ಜೀವಿತ. ದೇವರನ್ನ ಮೆಚ್ಚಿಸಿದ ಜೀವಿತ ದರಿದ್ರದ ಜೀವಿತ. ಯಾಕೆಂದರೆ ಆ ಜೀವಿತಕ್ಕೆ ಯಾವುದೇ ಪ್ರಯೋಜನವಿಲ್ಲ. ಅದು ಇಹ ಪರಲೋಕಗಳಲ್ಲಿಯೂ ಕೂಡ ಅದಕ್ಕೆ ಬೆಲೆ ಇಲ್ಲ. ಆದರೆ ಯಾರು ದೇವರನ್ನು ಮೆಚ್ಚಿಸುತ್ತಾರೋ, ದೇವರು ಇಷ್ಟಾನುಸಾರವಾಗಿ ಜೀವಿಸುತ್ತಾರೋ ಅವರಿಗೆ ದೇವರು ಉನ್ನತಿಯನ್ನು ಕೊಟ್ಟು, ಬಲ ನಂಬಿಗಸ್ತನಾದ ನನ್ನ ಆಳೆ, ನೀನು ನಂಬಿಗಸ್ತನಾಗಿದ್ದಿ, ನೀನು ನನ್ನ ಸೌಭಾಗ್ಯದಲ್ಲಿ ಪಾಲು ಒಂದು ಬಾ ಎಂದು ದೇವರು ಕರೆಯುತ್ತಾನೆ. ಹಾಗಾದರೆ ಈ ದಿನ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ದೇವರ, ನನ್ನ ಜೀವಿತ ನಿನ್ನ ಕೈಯಲ್ಲಿ ಕೊಡುತ್ತಾ ಇದ್ದೇನಪ್ಪ. ಈ ಬೈಬಲ್ನ ಉದಾಹರಣೆಗಳ ಮೂಲಕವಾಗಿ ನಾವು ದುಡಿಯಬೇಕು. ಆದರೆ ಕೆಟ್ಟು ಹೋಗುವ ಆಹಾರಕ್ಕಾಗಿ ನಾವು ದುಡಿಯಬಾರದು. ಹಾಳಾಗುವಂಥ ಆಹಾರಕ್ಕೂ ಇಹಲೋಕಕ್ಕೂ ನಾವು ದುಡಿಯಬಾರದಪ್ಪ. ನಾವು ಕೂಡ ಕಷ್ಟಪಡ್ತಾ ಇದ್ದೇವೆ, ಪ್ರಯಾಸ ಪಡ್ತಾ ಇದ್ದೇವೆ. ಆದರೆ ಕೆಲವು ಸಾರಿ ನಾವು ದುಡಿದಿದ್ದೆಲ್ಲ ವೇಸ್ಟ್ ಆಗ್ತಾ ಇದೆಯೇನೋ. ದೇವರೇ, ನಾವಿವತ್ತು ಕೇಳಿಸಿಕೊಂಡ ಹಾಗೆ ದೇವರಿಲ್ಲದೆ ಇರುವಂಥ ದುಡಿಮೆಯು ದರಿದ್ರಕ್ಕೆ ಸಮಾನ. ಹೌದು ಸ್ವಾಮಿ, ಅದು ನಮಗೆ ಸಮಾಧಾನ ತರಲ್ಲ, ಆರೋಗ್ಯ ತರಲ್ಲ, ಸಂತೋಷ ತರಲ್ಲ, ಸಂತೃಪ್ತಿ ಕೊಡಲ್ಲ. ಏನೇ ಮಾಡಿದರೂ ಎಲ್ಲವೂ ವ್ಯರ್ಥವಾಗುತ್ತದೆ. ಈ ದಿನ ಯಾರು ಈ ವಾಕ್ಯವನ್ನು ಕೇಳಿ, ನಿಜನಪ್ಪ ನಾನು ಏನೇನೋ ಪ್ರಯತ್ನ ಮಾಡಿದ್ದೀನಿ, ಆದರೆ ಆ ಪ್ರಯತ್ನಗಳಿಂದ ನನ್ನ ಮನೆ ಕಟ್ಟೋಕ್ಕೂ ಆಗಿಲ್ಲ, ನಾನು ಮನೆಯಲ್ಲಿ ಉನ್ನತಿಗೆ ತರಲಿಕ್ಕೂ ಆಗಲಿಲ್ಲ, ಏನು ಕೊಳ್ಳಲಿಕ್ಕೂ ಆಗಲಿಲ್ಲ, ಏನು ಮಾಡಲಿಕ್ಕೂ ಆಗಲಿಲ್ಲ. ನಿನ್ನ ಕೃಪೆ ಇದ್ದದ್ದರಿಂದಲೇ ಇದುವರೆಗೂ ನನ್ನನ್ನು ನಡೆಸಿದ್ದೀಯ. ನಿನ್ನ ದಯೆ ಇಲ್ಲದೆ ಹೋದರೆ ನಾನು ಅಲ್ಲೇ ಇರ್ತಾ ಇದ್ದೆ. ನೀನಿಲ್ಲದೆ ಇದ್ದಿದ್ರೆ ನನ್ನ ಜೀವಿತ ಹಾಗೇ ಇರ್ತಾ ಇತ್ತು. ಪ್ರೀತಿಯ ದೇವಜನವೇ, ಪ್ರೀತಿಯ ಸಹೋದರಿ ಸಹೋದರ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೇಳೋಣ. ದೇವರೇ, ನನ್ನನ್ನು ಕನಿಕರಿಸು. ನೀನು ನನ್ನನ್ನು ನೋಡಿ ಬಲ ನಂಬಿಗಸ್ತನಾದ ನನ್ನ ಆಳೆ, ನಂಬಿಗಸ್ತಳಾದ ನನ್ನ ಆಳೆ ಎಂದು ನೀವು ಕರೀಬೇಕಪ್ಪ. ಅದಕ್ಕೆ ನೀವು ಮೋಶೆಯನ್ನು, ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನಾಗಿದ್ದನು ಮೋಶೆ,
ಅದೇ ರೀತಿಯಲ್ಲಿ ಏಸಪ್ಪ ನಿಮ್ಮ ಕುರಿತಾಗಿಯೂ ನಂಬಿಗಸ್ತಿಕರಾಗಿದ್ದಿರಿ ಅಂತ ನಾವು ನೋಡುತ್ತಾ ಇದ್ದೇವೆ. ದೇವರೇ, ದಯಮಾಡಿ ನಮ್ಮನ್ನು ಕನಿಕರಿಸು, ನಮ್ಮ ಮೇಲೆ ಕೃಪೆಗಳನ್ನು ತೋರಿಸಿಕೊಡು ಎಂದು ಬೇಡುತ್ತಾ ಇದ್ದೇವೆ. ಯೇಸುವೇ, ನಮಗೆ ಸುಮ್ಮನೆ ಸಿಕ್ಕಿದ ಸಂಪತ್ತಾಗಲಿ, ದೇವರೇ ಧನವಂತರಾಗುವುದಕ್ಕೆ ಆತುರ ಪಡುವುದಾಗಲಿ ನಾವು ಮಾಡದ ಹಾಗೆ ನೀನು ನಮ್ಮನ್ನು ಕನಿಕರಿಸು. ಈಗೋ ಈ ದಿನ ಅಪ್ಪ, ನನಗೆ ಸಾಲ ಇದೆ, ನನಗೆ ಕಷ್ಟ ಇದೆ, ನನ್ನ ಕೊರತೆಗಳಿದ್ದಾವೆ, ನನಗೆ ಸರಿಯಾದ ಜಾಬ್ ಇಲ್ಲ, ಪ್ರಮೋಷನ್ ಇಲ್ಲ, ಸರಿಯಾದ ಸ್ಥಳ ಇಲ್ಲ, ಸರಿಯಾದ ಮನೆ ಇಲ್ಲ, ಸರಿಯಾದ ವ್ಯಕ್ತಿ ನಮ್ಮ ಮನೆಯಲ್ಲಿಲ್ಲ, ನನಗೆ ತುಂಬ ತೊಂದರೆಯಾಗಿದೆ ಎಂದು ಯಾವ ದೇವ ಮಕ್ಕಳು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಅವರನ್ನು ನೀವು ನೋಡ್ತಾ ಇದ್ದೀರಪ್ಪ. ಯಥಾರ್ಥವಾಗಿ ಅವರು ನಿಮ್ಮ ಸಮ್ಮುಖದಲ್ಲಿ ಬಂದು, ಸ್ವಾಮಿ ನನಗೆ ಸಹಾಯ ಮಾಡು ಎಂದು ಬೇಡುತ್ತಿದ್ದಾರಯ್ಯ. ದಯಮಾಡಿ ಅಬ್ರಹಾಮನನ್ನು ಆಶೀರ್ವದಿಸಿದ ಹಾಗೆ, ಈಸಾಕನಿಗೆ ಬರಗಾಲದಲ್ಲಿ 100ರಷ್ಟು ಫಲವನ್ನು ಕೊಟ್ಟ ಹಾಗೆ, ಯಾಕೋಬನನ್ನು ನಿಧಾನವಾಗಿ ಹಂತವಾಗಿ ಆಶೀರ್ವದಿಸಿದ ಹಾಗೆ, ಮೋಶೆಯನ್ನು ನಿನ್ನ ಮನೆಯಲ್ಲೆಲ್ಲ ಉನ್ನತವಾದ ವ್ಯಕ್ತಿಯನ್ನಾಗಿ ನಿಲ್ಲಿಸಿದ ಹಾಗೆ ನೀನು ನಮ್ಮನ್ನೂ ಕನಿಕರಿಸು. ದೇವರೇ, ಫಲ ಕೊಡದ ಅಂಜೂರದ ಮರದ ಹಾಗೆ ನಾವು ಇದ್ದೇವೆ. ದೇವರೇ, ನಮ್ಮನ್ನು ಕಡಿದು ಹಾಕಬೇಡ, ನಮ್ಮನ್ನು ಕರ್ತನೇ ಬೀಳಿಸಬೇಡ, ನಮ್ಮನ್ನು ದ್ವೇಷಿಸಬೇಡ, ನಮ್ಮನ್ನು ಕನಿಕರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವಪ್ಪ. ನಾವು ಇಹಲೋಕದ ಮೇಲೆ ಕಣ್ಣಿಟ್ಟಿಲ್ಲ, ನಮಗೆ ಗರ್ವಿಷ್ಠರಾಗುವಷ್ಟು ಸಿರಿ ಸಂಪತ್ತುಗಳು ನಮಗೆ ಬೇಡ. ಆದರೆ ಬೇರೊಬ್ಬರ ಮುಂದೆ ಕೈಚಾಚಿ ಕೇಳುವಷ್ಟು ಮಾಡದೆ ನಮ್ಮನ್ನು ನಿನ್ನ ಸಂತೃಪ್ತಿಯಿಂದ, ಸಮಾಧಾನ, ಸಂತೋಷದಿಂದ ನೀನು ಆಶೀರ್ವದಿಸು. ಈ ಪ್ರಾರ್ಥನೆಗಳನ್ನು ಕೇಳಿದವರಿಗೆ ಆರೋಗ್ಯವನ್ನು, ಇವರ ಕುಟುಂಬಗಳಲ್ಲಿ ಉನ್ನತಿಯನ್ನು, ಇವರ ಮಕ್ಕಳ ಜೀವಿತದಲ್ಲಿ ಆಶೀರ್ವಾದವನ್ನು, ಇವರಿಗೆ ವಿರೋಧವಾಗಿರುವಂಥ ಎಲ್ಲ ದುಷ್ಟತನ, ಅನಾರೋಗ್ಯ, ಕೇಡು, ಸಾಲ, ಶತ್ರುಬಾಧೆ, ವಿರೋಧತ್ವ ಎಲ್ಲವೂ ಯೇಸುವಿನ ನಾಮದಲ್ಲಿ ಲಯವಾಗಲಿ. ನಿನ್ನನ್ನು ನಂಬಿದ, ನಂಬಿಕೆ ಇಟ್ಟವ್ರನ್ನ ಉನ್ನತಿಗೆ ತಂದ ಹಾಗೆ, ಇವತ್ತು ವಾಕ್ಯದಲ್ಲಿ ಕೇಳಿದ ಹಾಗೆ ನಿನ್ನನ್ನು ಆಶೀರ್ವದಿಸುವೆನು, ನಿನ್ನನ್ನು ಹೆಚ್ಚಿಸುವೆನು ಎಂದು ಹೇಳಿದ ಹಾಗೆ ನೀವು ಈ ವಾಕ್ಯಾನುಸಾರವಾಗಿ ನಮ್ಮನ್ನು ಕೂಡ ಅನುಗ್ರಹಿಸುತ್ತೀರೆಂಬುದಾಗಿ ಪ್ರಾರ್ಥನೆ ಕೇಳಿದ ಕರ್ತನೇ ನಿನಗೆ ಸ್ತೋತ್ರ. ಈ ದಿನದಲ್ಲಿಯೂ ಮುಂದಿನ ದಿನಮಾನಗಳಲ್ಲಿಯೂ ನಿನ್ನ ಮಕ್ಕಳಾಗಿ ಈ ಬರುವ ತಿಂಗಳಲ್ಲೆಲ್ಲ ನಿನ್ನ ಉನ್ನತವಾದಂಥ ಪರಲೋಕದ ಆಶೀರ್ವಾದಗಳನ್ನು ಪ್ರತ್ಯೇಕವಾಗಿ ಜೂಲೈ ತಿಂಗಳಲ್ಲಿ ನಾವು ಅನುಭವ ಮಾಡುವಂತೆ ನೀನು ಕನಿಕರಿಸು, ಆಶೀರ್ವದಿಸು. ಈ ಮಾತಿನ ಮೇರೆಗೆ ನೀವು ಪರಲೋಕದ ಎಲ್ಲ ಸುವರಗಳನ್ನು ಸುರಿಯ ಮಾಡಿ ನಮ್ಮನ್ನು ಆಶೀರ್ವದಿಸುತ್ತೀರೆಂಬುದಾಗಿ ಪ್ರಾರ್ಥನೆಯಲ್ಲಿ ಏಕೀಭವಿಸಿ ಪ್ರಾರ್ಥಿಸಿ ನಂಬಿದ ಪ್ರತಿ ಸಹೋದರಿ ಸಹೋದರರ ಕುಟುಂಬದಲ್ಲಿ ಅದ್ಭುತವಾದ ಕೃತ್ಯವನ್ನು ನೀವು ಮಾಡುತ್ತೀರೆಂಬುದಾಗಿ ನಮ್ಮ ರಕ್ಷಕನೂ ಕರ್ತನೂ ಒಡೆಯನೂ ಕ್ರಿಸ್ತನೂ ಆಗಿರುವಂಥ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.